Healing Hospital Multi Super Specialty near Nehru Stadium Bedar. Raza Public School Baghban Billi Rao Talim Bedar. Unique combination modern education and Islamic studies. ಇವತ್ತಿಂದ 60 ಜನ ಸುಲಭವಾಗಿ ಗೆಲ್ಲಬೇಕಾಗಿತ್ತು. ಆದರೂ ಪರವಾಗಿಲ್ಲ. ಇವತ್ತು ಕಾಂಗ್ರೆಸ್ನ ಅವರು ಏನು ಆಶ್ವಾಸನೆ ಕೊಟ್ಟಿದೆ ಅದು ಸುಳ್ಳು ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಮನವರಿಕೆ ಆಗಿದೆ. ಇವತ್ತು ನೋಡ್ತಾ ಇದ್ದೀರಿ, ಈ ಕಾಂಗ್ರೆಸ್ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಅದನ್ನ ಬುಡ ಸಮೇತ ಕಿತ್ತಾಕ್ಲಿಲ್ಲ ಅಂದ್ರೆ ಬಹುತೇಕ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳಿ. ಇವತ್ತು ನಮ್ಮ ಶತ್ರು ರಾಷ್ಟ್ರನ ಅವರು ವಹಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಮೋದಿಜಿಯವರು 11ನೇ ವರ್ಷ ನಡೀತಾ ಇದೆ. ಈ ದೇಶವನ್ನ ಯಾವ ರೀತಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಿರ್ತಾರೆ ಅಂತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಆದರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾದರೂ ಸಹ ಯಾವ್ದಾದ್ರು ಯೋಜನೆಗಳನ್ನ ಹಾಕೊಂಡಿದ್ದಾರಾ, ಯಾವ್ದಾದ್ರು ಹಳ್ಳಿಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರಾ, ಯಾವ್ದಾದ್ರು ಉದ್ಯೋಗವನ್ನ ಮಾಡ್ತಾ ಇದ್ದಾರಾ ಅಂತಕ್ಕಂಥ ತಾವೆಲ್ಲ ನೋಡ್ಬೇಕಾಗ್ತದೆ. ಪ್ರತಿಯೊಂದಕ್ಕೂ ರಾಜಕಾರಣವನ್ನ ಮಾಡಿಕೊಂಡು ಯಾರಿಗೋ ಒಳ್ಳೆ ಹೆಸರು ಬರ್ತದೆ, ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದ ಪರವಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಸಿದ್ಧರಾಗಿದ್ರು ಸಹ ಅವ್ರು ತಾವೇನಾದ್ರೂ ಮಾಡಿಸ್ಕೊಂಡ್ರೆ ಅವ್ರಿಗೆ ಹೆಸರು ಬರ್ತದೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಯನ್ನ ಮಂಜೂರು ಮಾಡ್ತೀವಿ ಅಂದ್ರೂ ಸಹ ರಾಜ್ಯ ಸರ್ಕಾರದ ಸಹಕಾರವನ್ನು ಕೊಡದೇ ಇರತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲರೂ ಸಹ ಶಕ್ತಿಯನ್ನು ದಾರಿ ಎರೆಯಬೇಕು, ಶಕ್ತಿಯನ್ನು ಕೊಡಬೇಕಾಗ್ತದೆ. ಈ ಭಾಗದಲ್ಲಿ ನಮ್ಮ ಬಂಡಪ್ಪಣ್ಣರ ನೇತೃತ್ವದಲ್ಲಿ ಸೂರ್ಯಕಾಂತ್ ಅವರು, ಕೂಬರ್ ಅವರು ಜಿಲ್ಲಾಧ್ಯಕ್ಷ ಸೇರಿ ಈ ಪಕ್ಷವನ್ನ ಏನು ಹಿಂದೆ ಇತ್ತು ಜನತಾ ಪರಿವಾರ, ಜನತಾ ಪಕ್ಷ, ಜನತಾದಳ, ಆ ಗತ ವೈಭವವನ್ನ ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆ ನಾಯಕರುಗಳಲ್ಲಿ ಕೇಳ್ತಾ ನಾನು ಈಗಾಗಲೇ ಹೈದರಾಬಾದ್ಗೆ ಹೋಗಿ ಫ್ಲೈಟ್ಗೆ ಹೋಗಬೇಕಾಗಿದೆ. ದಯಮಾಡಿ ತಾವೆಲ್ಲ ಈ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ, ಬೆಳೆಸೋದಕ್ಕೆ, ಉಳಿಸೋದಕ್ಕೆ, ಮುಂದೆ ಸರ್ಕಾರ ಬರೋದಕ್ಕೆ ನೀವೆಲ್ಲ ಶ್ರಮ ಪಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ JDS. ನಾಗಮಂಗಲದಲ್ಲಿ ತಾವು ಹುಲಿ ಆಗಿದ್ದೀರಿ. ಇಲ್ಲಿ ನಮ್ಮಲ್ಲಿ ಒಬ್ಬರು ಹುಲಿ ಇದ್ದಾರೆ, ಶಿವರಾಜ್ ಹುಲಿ ಅವರು. ಶಿವರಾಜ್ ಹುಲಿ ಅವರು 2 ಮಾತಾಡಬೇಕು. ಹಿರಿಯ ಮುಖಂಡರು ಸುರೇಶ್ ಗೌಡ, ಮಾಜಿ ಶಾಸಕರು ನಾಗಮಂಗಲ ಅವರಿಗೆ ಧನ್ಯವಾದಗಳು. ಮಾನನೀಯ ಬೀದರ್ ಜಿಲ್ಲಾ ನಿಷ್ಠಾವಂತ ಕಾರ್ಯಕರ್ತರೇ, ಅಭಿಮಾನಿಗಳೇ, ನಾಯಕರೇ, ತಾವೆಲ್ಲರೂ ಈಗ ನಾವು ಬೀದರ್ ಜಿಲ್ಲಾದಿಂದ ಶ್ರೀಮಾನ್ ಬಂಡಪ್ಪ ಕಾಶೆಂಪುರ ನೇತೃತ್ವದಾಗ ನಾವೆಲ್ಲರೂ ರಾಜಕೀಯ ಮಾಡುತ್ತೇವೆ. ನಮ್ಮದು ಸಂಘರ್ಷ ಇಲ್ಲಿ ಚಾಲು ಅದ. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ನಾವು JP ಮೂವ್ಮೆಂಟಿಂದ ರಾಜಕೀಯದಾಗ ಉಳಿದವರು. JP ಮೂವ್ಮೆಂಟಿಂದ ಇಲ್ಲಿ ತನಕ ಬಂದು ಅನೇಕ ಮುಖ್ಯಮಂತ್ರಿಗಳು, ಅನೇಕ ಪ್ರಧಾನಮಂತ್ರಿಗಳು ಈ ದೇಶ ಕೊಡುಗೆ ಕೊಟ್ಟರು. ಆದ್ರೆ ನಮ್ಮ ಪಕ್ಷದಾಗ ಒಂದೇನು ಭಾಳ ನಮಗೆ ದುಃಖ ಅದ, ನಮ್ಮ ಪಕ್ಷದ ರಾಜಕೀಯ ಮಾಡೋಂಥ ನಾಯಕರಿಂದ ಪಾರ್ಟಿ ಬಿಟ್ಟು ನಮ್ಮ ವರ್ಕರ್ ಯಾರು ಪಾರ್ಟಿ ಬಿಟ್ಟಿಲ್ಲ. ನಮ್ಮ ವರ್ಕರ್ ಪೂರ ತ್ಯಾಗ ಮಾಡ್ಯಾರ, ಬಲಿದಾನ ಮಾಡ್ಯಾರ, ರಾತ್ರಿ ಬೆಳಗ್ಗೆ ದುಡ್ದವ್ರ, ಎಷ್ಟೋ ಮಂದಿ ಜೀವ ಕೊಟ್ಟಾರ. ಬೆಂಗಳೂರದಾಗ ನಾವು 4 ಲಕ್ಷ ಜನ ಉಳಿದು ಪಕ್ಷ ಕಟ್ಟಿದ್ದೆವು. ಅದಕ್ಕೆ ಮುಂದೆ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು, ನೌಜಾನ್ ಅರ, ದೇವೇಗೌಡರ ಮೊಮ್ಮಗಾರ, ಅವ್ರಿಗೆ ಮುಂದೆ ರಾಜಕೀಯದ ಬೆಳೆಸಿ ನಮ್ಮ ಕಣ್ಣೆದ್ರ ಎಲ್ಲ ವರ್ಕರು ಅವ್ರಿಗೇನಾದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರದು ಪೂರ ಏನಿದೆ ಅಂದ್ರೆ ಅವರು ಸಾಲ್ವ್ ಮಾಡಬೇಕು. ಎಲ್ಲ ಕಾರ್ಯಕರ್ತರಿಗೂ ಒಂದು ಕಂಬ ಇದ್ದಪ್ಪ. ನಮ್ಮ ಕಾರ್ಯಕರ್ತರು ಹಗಲ ರಾತ್ರಿ ದುಡ್ದಾರ, ಅದು ಕಡೆ ಕಚ್ಚಬೇಕು. ಅದ್ರ ಜೊತೆಗೆ ಶ್ರೀಮಾನ್ ಬಂಡಪ್ಪ ಕಾಶೆಂಪುರ ಅವ್ರ ನೇತೃತ್ವದಾಗ ನಮ್ಮ ಸೂರ್ಯಕಾಂತ್ ಸ್ವಾಮಿ ಅವ್ರು ಭೀ, ನಮ್ಮ ಸೂರ್ಯಕಾಂತ್ ನಾಗವಾರಪಳ್ಳಿ ಅವ್ರನ್ನು ಅವ್ರಿಗೆ ನಾವು ಬೆಳೆಸ್ಬೇಕಾಗ್ಯದ, ಅವ್ರಿಗೆ ಲೀಡರ್ ಮಾಡಬೇಕಾಗ್ಯದ. ಅವರು ರಾಜಕೀಯ ನಿಂದಿರಲಿ, ಅವ್ರಿಗೆ MLA 6 ತರ್ತೇವೆ. ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾಡ್ತೇವೆ. ತಾವೆಲ್ಲರೂ ನಾವೆಲ್ಲ ತಯಾರಿದ್ದೇವೆ, ನೀವು ತಯಾರಾಗ್ರಿ. ಎಲ್ಲ ಕಾರ್ಯಕರ್ತರು ತಯಾರ ಹಗಲ ರಾತ್ರಿ ದುಡ್ಲಾಕ. ಅದಕ್ಕೆ ನಾ ಈಗ ಹೆಚ್ಚು ಹೇಳೋಲ್ಲ, ಎಲ್ಲರೂ ಹೇಳೋರ ನಾವು ಏನು ಮಾಡಿದ್ವಿ ಶ್ರೀಮಾನ್ ಬಂಡಪ್ಪ ಕಾಶೆಂಪುರ ನೇತೃತ್ವದಲ್ಲಿ ಮಾಡಬೇಕು. ನಾವು ನಿಮ್ಗೆ ಆಶೀರ್ವಾದ ಕೊಡ್ತೇವೆ. ಕುಮಾರಸ್ವಾಮಿ ಅವರಿಗೆ ಒಂದು ಮುಖ್ಯಮಂತ್ರಿನೂ ಮಾಡ್ತೇವೆ. ಸೂರ್ಯಕಾಂತ್ ಧನ್ಯವಾದಗಳು ಶಿವರಾಜ್ ಹುಲಿ ಅವರಿಗೆ. असदुद्दीन ಅವರು. आइए सर. आज के हमारे इस प्रोग्राम के रूहे रवां
यूथ लीडर, नौजवानों की दिलों की धड़कन जनाब निखिल कुमार स्वामी साहब, आपके हमारे चहीते लीडर बंडेप्पा कासिमपुर साहब, जिला अध्यक्ष जनाब रमेश पटेल सूलपुर साहब और एक्स एमएलए बसवा कल्याण जनाब बंडेप्पा कासिमपुर साहब और दीगर तमाम मुअज़्ज़िज़ीन और डाइस के सामने मौजूद मेरे तमाम नौजवान और बुज़ुर्ग साथियों, आज का ये दिन हमारे लिए एक तारीख़ी दिन है, हिस्टोरिकल दिन है, क्योंकि आज नौजवानों का मुस्तक़बिल जनाब निखिल कुमार स्वामी साहब आज हमारे दरमियान मौजूद हैं। और मैं जानता हूं कि आप तमाम लोग यहाँ पे बंडेप्पा साहब और निखिल कुमार स्वामी साहब को सुनने आए हैं। मैं आपके बीच में दीवार बनना नहीं चाहता, लेकिन 2 मिनट में अपनी बात रखकर मैं अपनी बात ख़त्म कर दूंगा। मैं आज ख़ास तौर पे अपने मुस्लिम भाइयों से और तमाम माइनॉरिटीज़ से एक बात अपने सामने रखना चाहता हूं कि अभी कुछ दिन पहले जिस तरह भी पिछले इलेक्शंस में हमारा जो भी रोल रहा, हमने एक रीजनल पार्टी को जिस तरह से हमने हमेशा की तरह सपोर्ट नहीं किया, किसी और पार्टी को वोट दिया, लेकिन नतीजा आज आपके सामने है, रिजल्ट आज आपके सामने है। हमारे साथ विश्वासघात हुआ है, इस सरकार ने विश्वासघात किया, हमें धोखा दिया। हमें इलेक्शन से पहले यह वादा किया गया हमसे कि ये जो हमारा 2B रिजर्वेशन है, हमारी हुकूमत बनने के बाद पहली कैबिनेट मीटिंग में हम इस 2B रिजर्वेशन को रिस्टोर करेंगे, बहाल करेंगे। पहली कैबिनेट में करने का वादा था, लेकिन आज तक अफसोस होता है ये वादा उन्होंने पूरा नहीं किया। आप थोड़ा सा कंपेयर करके देखिए कि देवेगौड़ा जी के पीरियड में, कुमार स्वामी साहब के पीरियड में क्या कभी किसी ने इस तरह की धमकी दी है जिस तरह कुछ दिन पहले कांग्रेस के एक एमएलए ने तहसीलदार को खुली वार्निंग दी, बल्कि उसने छठी गारंटी दी। 5 गारंटीज कांग्रेस की हैं, छठी गारंटी ये दी कि अगर बगैर हुक्म की जगह किसी मुसलमान को तुम दोगे तो मेरी छठी गारंटी है कि मैं तुम्हें फांसी पर लटका दूंगा। इस तरह की बात आप सोचिए, क्या कभी जनता दल सेक्युलर के पीरियड में कभी किसी की इस तरह की हिम्मत की हुई है कि गवर्नमेंट ऑफिसर्स को यह बताया जाए कि उनको हक ना दिया जाए? हमारे पीरियड में कभी नहीं हुआ। लेकिन अफसोस उससे बड़ा इस बात का होता है कि उस कांग्रेस एमएलए के खिलाफ कोई एक्शन आज तक नहीं लिया गया। एक्शन तो दूर की बात है, अफसोस इस बात का है कि किसी लीडर ने उसको ना नोटिस दिया, ना उसके खिलाफ कांग्रेस का कोई मिनिस्टर, चाहे वो नॉन मुस्लिम हो या हमारे नाम निहाद जो वहां पे मुस्लिम एमएलएज हैं, मिनिस्टर्स हैं, उन्होंने भी जुबान खोलने की तक हिम्मत नहीं की। और हम उनको अपना मसीहा समझते हैं, वो समझते हैं कि वो हमारे हितों की रक्षा करेंगे। इस गलतफहमी से बाहर आइए। एक रीजनल पार्टी जिसका ट्रैक रिकॉर्ड मौजूद है कि जिसने मुसलमानों के एजुकेशनल, पॉलिटिकल और इकोनॉमिक बैकवर्डनेस को देखते हुए 1995 में देवेगौड़ा जी ने अपने पीरियड में हमको 4% रिजर्वेशन दिया था। और उसके साथ साथ जब भी मौका मिला है उन्होंने तमाम कम्युनिटीज के बराबर मुसलमानों को समझा है। मुसलमानों के लिए कोई स्पेशल ट्रीटमेंट नहीं, किसी कम्युनिटी के लिए नहीं, सबके साथ एक तरह का सलूक। लेकिन कांग्रेस के पीरियड में आपके साथ क्या हो रहा है उस पर गौर कीजिए, अपनी सोच को बदलिए, हालात बदल सकते हैं। रीजनल पार्टीज का साथ दीजिए। एक नौजवान जो आज हमारे पास यहाँ पर आपके दरमियान आया हुआ है, इस नौजवान का साथ दीजिए, ज्यादा से ज्यादा तादाद में मेंबर बनिए। याद रखिए, खुदा ने आज तक उस कौम की हालत नहीं बदली, खुदा ने आज तक उस कौम की हालत नहीं बदली, न हो ख्याल जिसे खुद अपनी हालत के बदलने का। बहुत बहुत शुक्रिया। धन्यवाद असदुद्दीन सर। अलबदर टूरिस्ट एंड ट्रेवल्स बेदर हज एंड उम्रा सर्विसेज हरम मक्का और हरम मदीना के नजदीक रहाइश और हैदराबादी खाना के साथ बेहतरीन पैकेजेस। ಪಕ್ಷದ ದೇವೇಗೌಡ ಅಪ್ಪನವರಿಂದ ಸ್ಥಾಪಿಸಲ್ಪಟ್ಟು ಎಚ್ ಡಿ ಕುಮಾರಸ್ವಾಮಿ ಅಪ್ಪಾಜಿ ಅವರಿಂದ ಮುಂದುವರೆಸು ಈಗ ದೊಡ್ಡಮನೆಯ JDS ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಅಣ್ಣ ಅವರೇ ಹಾಗೂ ಎಲ್ಲ ಮುಂದುವರೆಸಿದ್ದರು. ನಮ್ಮ ಬೀದರ್ JDS ದಕ್ಷಿಣ ಕ್ಷೇತ್ರ, ಬೀದರ್ ದಕ್ಷಿಣ ಕ್ಷೇತ್ರ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಂಡೆಪ್ಪ ಕಾಶಂಪುರ್ ಅಪ್ಪಾಜಿ ಅವರಿಂದ JDS ಪಕ್ಷದ ಎಲ್ಲ ಗರ್ಜಿಸುತ್ತಿದೆ.
ರೈತರ ಏಳಿಗೆ JDSನ ಗುರಿ. ಅದಕ್ಕಾಗಿ ನಾವೆಲ್ಲರೂ ಸೇರಿ JDS ಪಕ್ಷವನ್ನು ಬೆಳೆಸೋಣ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ JDS, ಜೈ HD ಕುಮಾರಸ್ವಾಮಿ, ಜೈ ನಿಖಿಲ್ ಕುಮಾರಸ್ವಾಮಿ, ಜೈ ಬಂಡೆಪ್ಪ ಕಾಶಂಪುರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಖಿಲ್ ಅಣ್ಣ ನಿಮ್ಮ ಭಾಷಣ ಕೇಳಿ ತುಂಬ ಖುಷಿಪಟ್ಟಿದ್ದಾರೆ. ಆ ಮಗುವಿಗೆ ಜೋರಾದ ಚಪ್ಪಾಳೆ ತಟ್ಟದ ಅವರಿಗೆ ಧನ್ಯವಾದಗಳನ್ನ. ನಿಜವಾಗಿ ಈಗ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಸಾವಿರಾರು ಜನಸಮೂಹದಲ್ಲಿ ಇವತ್ತಿನ ದೊಡ್ಡ ಕಾರ್ಯಕ್ರಮಕ್ಕೆ ಒಬ್ಬ ಸ್ಫೂರ್ತಿಯ ನೆಚ್ಚಿನ ನಾಯಕರು ಡಾಕ್ಟರ್ ಗುರುಪಾದಪ್ಪ ನಾಗಮರ್ಪಲ್ಲಿ ಅವರ ಸುಪುತ್ರ, ನಿಮ್ಮೆಲ್ಲರ ಹತ್ರ ಈಗ ಬೆಳೆದಾರ ಯತ್ರ. ಜೋರಾದ ಚಪ್ಪಾಳೆ. ಈಗ ಸೂರ್ಯಕಾಂತ್ ಅಣ್ಣ ಅವರು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂಬಲ್ರಿ ಅವಣ್ಣಪ್ಪ ಎಲ್ಲ ನಮ್ಮಂದಿರ ನಮ್ಮವ್ರ ನಂಬಿದರ ನಮ್ಮ ಜನಾರ ಅಂತ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡ್ತೇವೆ ಅವಣ್ರಪ್ಪ. ನಮಸ್ಕಾರ ಮಾಡ್ರಿ. ಜನರ ಒಂದಿಗೆ ಜನತಾದಳ ಇವತ್ತು ರಾಜ್ಯಾದ್ಯಂತ ಇಡೀ ಕರ್ನಾಟಕ ಕ್ಷೇತ್ರ ಜಿಲ್ಲೆ ಮನೆಗೆ ಹೋಗಿ ಇವತ್ತು ಪಕ್ಷ ಬಲಪಡಿಸಬೇಕು, ಜನರ ಸಮಸ್ಯೆಗಳು ತಿಳ್ಕೋಬೇಕು, ಜನರ ಸಮಸ್ಯೆಗೆ ಪರಿಹಾರ ಕೊಡಿಸ್ಬೇಕು ಅಂಥೇಳಿ ಇವತ್ತು ಸದಸ್ಯತೆ ಮೊದಲು ಅಭಿಯಾನ ಮಾಡಿ ಮೆಂಬರ್ಶಿಪ್ ಡ್ರೈವ್ ಮೂಲಕ ಇವತ್ತು ನಿಖಿಲ್ ಕುಮಾರಸ್ವಾಮೀಜಿಯವರು ಬಹಳ 69 ದಿವಸ ರಾಜ್ಯದ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆನೆ ಬೀದರ್ ಉತ್ತರ ಕ್ಷೇತ್ರದಲ್ಲಿದ್ದರು, ಈಗ ದಕ್ಷಿಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಹಿತ ಕ್ಷೇಮ ತಿಳ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಕೈ ಎತ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಇದ್ದೀವಿ, ನಾವು ನಿಮ್ಮ ಜೊತೆಗಿದ್ದೀವಿ, ಸದಸ್ಯತೆ ಅಭಿಯಾನದಲ್ಲಿ ನಾವು ಇದ್ದೀವಿ, ನಾವು ಬಲಪಡಿಸ್ತೀವಿ. ಬರೀ ಇಲ್ಲಿ ಹೇಳೋದಲ್ಲ, ಊರಿಗೆ ಹೋಗಿ 50 ಮಂದಿಗೆ ಮೆಂಬರ್ ಮಾಡಿಸ್ತೀವಿ, ಬಂಡೆಪ್ಪ ಕಾಶಂಪುರ ಅವ್ರಿಗೆ MLA ಮಾಡ್ತೀವಿ, ನಿಮಗೆ ಮುಖ್ಯಮಂತ್ರಿ ಮಾಡ್ತೀವಿ. 9 ಮಂದಿ ಇದ್ರ ಕೈ ಎತ್ತರ ನೋಡ್ರಿ ಗೊತ್ತು. ಅವಣಪ್ಪ ಇದು ಒಂದು ಕೈ ಅಲ್ಲ, ಇದ್ರ ಹಿಂದೆ 50 ಕೈ ಅವ ಇಲ್ಲ ಜಬರ್ದಸ್ತ್. ಹೋದ್ರ ಊರ್ದಾಗ ಗಡಗಡ ಅನ್ಬೇಕು. ಮನುಷ್ಯ ಹೆಂಗಿರ್ಬೇಕು, ತಾಯಿ ತಂಗಿಗೆ ನೋಡ್ತಿಗೆ ಕಾಲು ಬಿಡ್ಬೇಕು. ನಾವು ಅಂಥ ಗುಣವಂತರು, ಅಂಥ ನಿಷ್ಠಾವಂತರು, ಅಂಥ ಸ್ವಾಭಿಮಾನಿಗಳಿರ್ಬೇಕು. ಯಾವ ಪಕ್ಷ ನಮ್ದು? ಸ್ವಾಭಿಮಾನಿ ಪಕ್ಷ, ಸ್ವಾತಂತ್ರ್ಯ ಪಕ್ಷ, ಪ್ರಾದೇಶಿಕ ಪಕ್ಷ. ಇದೆಯಾ ಇಲ್ವಾ? ಗೌರವ ಇದೆಯಾ ಇಲ್ವಾ? ಅದಕ್ಕಾಗಿ ತಮ್ಮೆಲ್ಲರಲ್ಲಿ ತಮಗೂ ಗೊತ್ತಿದೆ, ಇವತ್ತು ಭಾಳ ಭೋಳ ಮನುಷ್ಯ ಅಂದ್ರೆ ಜಿಲ್ಲಾದಾಗ ಭೋಳ ರಾಜಕಾರಣಿ ಅಂದ್ರೆ ಯಾರ? ನನಗೆ ಕೇಳಿಸಲು ಹೊಂಟಿದ್ರಿ, ಕೇಳಿಸ್ಬೇಕಲ್ಲ. ಬಂಡೆಪ್ಪ ಕಾಶಂಪುರ್ ಭೋಳ ಮನುಷ್ಯ ಅಂದ್ರೆ ಯಾರ ರಾಜಕೀಯದಾಗ? ಬಂಡೆಪ್ಪ ಕಾಶಂಪುರ್. ಖರೆ ಬಿ ಕೇಳಿಸಲು ಹೊಂಟಿದಪ್ಪ. ಊಟ ಮಾಡಿಲ್ಲ, ಉಂಡಿ ಬಂದಿರಲ್ಲ, ಯಾರದಾರ? ಅಂತ ಒಂದು ಒಳ್ಳೆ ರಾಜಕಾರಣಿ ತಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಉತ್ತರದಿಂದ ಇಲ್ಲಿ ಬಂದಿದ್ದಾರೆ. ತಾವೆಲ್ಲ ಅವ್ರಿಗೆ ಶಕ್ತಿ ಕೊಟ್ಟು ಬಲಪಡಿಸಿ, ತಾವೆಲ್ಲ ಅವ್ರ ಜೊತೆಗೆ ನಿಂತು ಇದಿರಿ. ಆದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವೆಲ್ಲೋ ಕೆಲಸ ಮಾಡಿಲ್ಲ, ಎಲ್ಲೋ ಕಮ್ಮಿ ಮಾಡಿದೀವಿ ಅಂತಕ್ಕಂಥದ್ದು ಕರ್ತವ್ಯ ಇದೆ. ಅದಕ್ಕಾಗಿ ಇದೆಲ್ಲ ಗಮನ ಹರಿಸೋಕ್ಕೆ ನಿಖಿಲ್ ಕುಮಾರಸ್ವಾಮೀಜಿಯವರು ಇವತ್ತು ಬಂದಿದ್ದಾರೆ. ಏನಕ್ಕೆ ಕಮ್ಮಿ ಆಗಿದೆ, ಎಲ್ಲಿ ಕುಂದುಕೊರತೆ ಆಗಿದೆ, ಎಲ್ಲಿ ಕಮ್ಮಿ ಆಗಿದೆ, ಯಾಕೆ ಬಂದಿಲ್ಲ, ಅದು ಬಲಪಡಿಸೋಕ್ಕೆ ಬಂದಿದ್ದಾರೆ. ನಾವು ನೀವೆಲ್ಲ ಸೇರಿ ಇವತ್ತು ಜನತಾ ಪರಿವಾರ ಇವತ್ತು ಜನರ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಜನತಾ ದಳ ಬಂದಿದೆ. ಜೊತೆಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ನಮ್ಮ ಹಿರಿಯರು, ಅಣ್ಣವರು, ಬಂಡೆಪ್ಪ ಕಾಶಂಪುರ್ಜಿಯವರೇ ಹಾಗೂ ಶಾಸಕರು, ಮಾಜಿ ಶಾಸಕರು ಈಗಾಗಲೇ ಮಾತನಾಡಿ ಹೋಗಿದ್ದರು, ಸುರೇಶ್ ಗೌಡಜಿಯವರೇ, ಹಾಗೂ ನಮ್ಮ ಆತ್ಮೀಯರು, ಸ್ನೇಹಿತರು, ಹಿರಿಯರು ಮಲ್ಲಿಕಾರ್ಜುನ್ ಖೋಬಾಜಿಯವರೇ, ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕ ಸನ್ಮಾನ್ಯ ಶ್ರೀ ರಮೇಶ್ ಪಾಟೀಲ್ಜಿಯವರೇ, ಶಾಂತಲಿಂಗ್ ಸೌಳ್ಗೆ ಮಾವ ಅವರೇ, ನಮ್ಮ मेडिकल शॉप बोल के बोल दो बेटर, वो वैसे ही चाहता था मेरे को आपका नाम. ನಮ್ಮ ಮೆಡಿಕಲ್ ಶಾಪ್ನವರೇ, ಹಾಗೆ ನಮ್ಮ ಅಧ್ಯಕ್ಷ ಜಾಫೈಟ್ ಅವರೇ, ರಾಜಶೇಖರ್ ಜಿ ಅವರೇ, ಹುಲಿ ಮಾಮ ಅವರೇ, ವೆಂಕೆ ಮಾಮ ಅವರೇ, ಆಮೇಲೆ ನಮ್ಮ ತಾಲೂಕಾ ಅಧ್ಯಕ್ಷರು ಸಂಜೀವ್ ರೆಡ್ಡಿ ಅವರೇ, ಸಿದ್ದರಾಮಪ್ಪ ವಂಕೆ ಮಾಮ ಹೇಳಿನಿ, ಎಲ್ಲ ಹಿರುಗಳೇ, ಹಾಗೂ ನನ್ನ ಸುಪುತ್ರರಾಗಿರ್ತಕ್ಕಂಥ ತರುಣ್ ನಾಗಮಾರಪಳ್ಳಿ ಅವರೇ, ತಾವು ಬಂದಿರಕ್ಕಂಥ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಇವತ್ತು ಜಿಲ್ಲೆಯಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಮಾಡಿರೋದು ಕೆಲಸ ಗೊತ್ತಿದೆಯಾ? ಇಲ್ಲಿ ಖರೆ ಹೇಳ್ರಿ, ಮಂದಿ DCC ಬ್ಯಾಂಕ್ ಗುರುಪಾದಪ್ಪ ನಾಗಮಾರಪಳ್ಳಿ ಅಧ್ಯಕ್ಷ ಇದ್ದ DCC ಬ್ಯಾಂಕ್ಲಿಂದ ಯಾರ್ಯಾರಿಗೆ ರೈತರಿಗೆ ಲೋನ್ ಸಿಕ್ಕ್ಯಾರ?
ಯಾರ್ಯಾರಿಗೆ ಸಿಕ್ಕ್ಯದ ಹೆಲ್ಪ್ ಆಗ್ಯದ? ನಿಮಗೆ ಗೊತ್ತಿದೆಯಾ? ಆ ಲೋನ್ ಸಿಕ್ಕಿದಾಗ ಈ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಏಕೈಕ ಮುಖ್ಯಮಂತ್ರಿ 2006ರಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಯಾರಿದ್ದಾರೆ? ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಮಾಡಿದ್ದಾರೆ. ಆ ಸಮಯದಲ್ಲಿ ಇದೇ ಬೀದರ್ ಜಿಲ್ಲೆಯಲ್ಲಿ 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ. 1,04,000 ರೈತರಿಗೆ. ನಿಮ್ಗೆಲ್ಲ ಸಾಲ ಮನ್ನಾ ಆಗಿತ್ತು ಅವಾಗ? ಯಾರ್ಯಾರಿಗೆ ಸಾಲ ಮನ್ನಾ ಆಗಿತ್ತು ಕೈ ಎತ್ರಿ. ಇವತ್ತು ಯಾರು ಅರ್ಜೆಂಟ್ ಅದ ಅಂದ್ರೆ ಒಂದು ಚಾ ಕೊಡ್ಸಲ್ರಿ, 100 ರೂಪಾಯಿ ಕೊಡಲ್ಲ. 100 ರೂಪಾಯಿ ಕೊಡಂದ್ರೆ ಹೋಗೋಣ ಆಮೇಲೆ ಕೊಡ್ತೀನಿ ಇವೆಲ್ಲ ಅಂತಾರ ಇಲ್ಲ. ಅಂಥ ಸಮಯದಲ್ಲಿ ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಕ್ಕಂಥ ಸಾಲ ಯಾರ ಮನ್ನಾ ಮಾಡಿದಾರೆ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆ ಕೃತಜ್ಞತೆ ನಾವು ಸಲ್ಲಿಸಬೇಕಾ ಬೇಡವಾ ಅವ್ರಿಗೆ? ನಾವು ಅವ್ರಿಗೆ? ಇವತ್ತು ಅವ್ರ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮೀಜಿ ಅವರು ಬಂದಿದ್ದಾರೆ. ಭಾಳ ಬುದ್ಧಿಜೀವಿಗಳು, ಭಾಳ ಒಳ್ಳೆ ಮನಸ್ಸು. ಹೇಗೆ ಕುಮಾರಣ್ಣನ ಮನಸ್ಸಿದೆ ಅಷ್ಟೇ ಸ್ವಚ್ಛ ಮನಸ್ಸಿದೆ, ಅಷ್ಟೇ ಒಳ್ಳೆ ಮನಸ್ಸಿದೆ. ಬರೀ ನೀವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಬ್ಬರು ಯುವಕರು, ಒಬ್ಬರು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಈ ಹಾಲಿ ಕೇಂದ್ರ ಸಚಿವರ ಮಗ ಅಂತ ಅನ್ಕೊಂಬೇಡಿ. ಈ ಗಾಡಿ ಏನಿದೆಯಲ್ಲ, ಈ ಟೈಗರ್ ಏನಿದೆಯಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ ಟೈಗರ್ ಇದೆ. ಇದು ಇಲ್ಲೇನಿಲ್ಲ, ಗಾಡಿ ಇಲ್ಲ. ಯಾಕಂದ್ರೆ ನಾವು ಊಟ ಮಾಡ್ತೀವಿ, ಪೂರಾ ಬಾನ ಟಚ್ ಮಾಡ್ತೀವ, ಕುದ್ದದಿಲ್ಲ ಅಂತ 2-3 ಕಾಳು ನೋಡ್ತೀವಿ. ನಂದಾದ್ಮೇಲೆ ಭಾಷಣ ಅವ್ರು ಮಾಡ್ತಾರ, 2-3 ಕಾಳು ನೋಡ್ರಿ, ಈ ಹುಲಿ ಮುಖ್ಯಮಂತ್ರಿ ಆಗ್ತದೆ ಇಲ್ಲ ಬಂದು ನೀವು ಗಮನ ಹರಿಸ್ರಿ. ಇನ್ನು ಹೆಚ್ಚಿನ ಮಾತಾಡಿದ್ರೆ ಇವತ್ತು ಸದಸ್ಯತ್ವ ಅಭಿಯಾನ ಬಗ್ಗೆ ಮುಂದೆ ತಾವೆಲ್ಲ ಗ್ರಾಮಕ್ಕೆ ಹೋಗಿ ನಿಮ್ಮ ಹಳ್ಳಿಗೆ ಓಣಿಗೆ ಹೋಗಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡಿ, ನೀವು ಬಂಡೆಪ್ಪ ಕಾಶಂಪುರಿ ಅಣ್ಣಾಜಿ ಎಲ್ಲ ಜೊತೆಗೆ ನಿಂತು ತನು ಮನ ಧನದಿಂದ ಭಾಳ ಕಮ್ಮಿ ಲೀಡರ್ಗಳು ಮಾಡ್ತಾವೆ. ಅರ್ಧ ಬಂಡೆಪ್ಪ ಬಿಹಾರ ತನು ಮನ ಮತ್ತು ಧನದಿಂದ ಭೀ ಮಾಡ್ತಾರೆ. ಪಾಪ ಅವ್ರು ಮಾಡ್ತಾರೆ, ಎರಡೂ ಜೋಬ್ ಖುಲ್ಲಾ ಇರ್ತಾವೆ ಅವ್ರದ್ದು. ನಮ್ಗತೆ ಅವ್ರದ್ದು ಜೋಬ್ ಏಕದಮ್ ದಿಲ್ ಖೋಲ್ಕಿ ಕೆಲಸ ಮಾಡ್ತಾರೆ. ತಾವೆಲ್ಲ ಅವ್ರಿಗೆ ಸಹಕಾರ ಮಾಡಿ, ಆಶೀರ್ವಾದ ಮಾಡಿ, ಇನ್ನು ಮುಂದಿನ ದಿವಸದಲ್ಲಿ ಅವ್ರ ಜೊತೆಗೆ ನಾನು ಪ್ರತಿ ಹಳ್ಳಿಗೆ ಅವ್ರ ಜೊತೆಗೆ ನಾನು ಬರ್ತೀನಿ. ನಿಮ್ದೆಲ್ಲ ಸಹಕಾರ ಅವ್ರ ಮೇಲೆ ಇರಲಿ, ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇವ್ರಿಗೆ ಮುಖ್ಯಮಂತ್ರಿ ಮಾಡೋಣ, ಬಂಡೆಪ್ಪ ಕಾಶಂಪುರಿ ಅವ್ರಿಗೆ ಸಚಿವರು ಮಾಡೋಣ ಅಂತ ಹೇಳ್ತಕ್ಕಂಥ ಮಾತು ನಾನು ಹೇಳಿ ತಮ್ಮೆಲ್ಲರಿಗೂ ಆಗ್ಬೇಕಾ ಬೇಡ? ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಇದ್ದವ್ರು ಮಂತ್ರಿ ಆಗ್ಬೇಕಂದ್ರೆ. ಆದರೆ ನಂದೊಂದು ಕಳಕಳೆ ವಿನಂತಿ, ಈ ವೇದಿಕೆ ಮೂಲಕ ಒಂದು ವಿನಂತಿ ಮಾಡ್ತೀನಿ. ಏನು ವಿನಂತಿ ಮಾಡ್ತೀನಿ ಅಂದರೆ, ನಿಖಿಲ್ ಕುಮಾರಸ್ವಾಮೀಜಿಯವರು ಉತ್ತರ ಕರ್ನಾಟಕದಿಂದ ಚುನಾವಣೆ ನಡೆಸಬೇಕು, ನಿಲ್ಬೇಕು ತಾನೆ? ಉತ್ತರ ಕರ್ನಾಟಕದಿಂದ ಚುನಾವಣೆ ನಿಲ್ಲಬೇಕು. ಬೀದರ್ನಲ್ಲೇ ಬಂದು ನಮ್ಮದೇ ಯಾವುದಾದ್ರು ಒಂದು ಕ್ಷೇತ್ರ ನಾವೇ ತ್ಯಾಗ ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ಇಲ್ಲಿ ಬಂದು ಗೆಲ್ಲಿ, ಇಲ್ಲಿಂದಾನೇ ನೀವು. ಯಾಕಂದರೆ ಬಸವಣ್ಣನ ನಾಡು, ಇಲ್ಲಿ ಪ್ರಜಾಪ್ರಭುತ್ವ 12ನೇ ಶತಮಾನದಲ್ಲಿ ಬಸವಣ್ಣ ನಾಡಿನಲ್ಲಿ ಇಲ್ಲಾಗಿದ್ದು ಪ್ರಜಾಪ್ರಭುತ್ವ ಆಗಿತ್ತು. ಅದಕ್ಕಾಗಿ ತಾವು ಇಲ್ಲಿ ಬಂದಿದ್ದೀರಿ, ಇಲ್ಲಿಂದ ತಾವು ಮುಖ್ಯಮಂತ್ರಿ ಆಗ್ತಕ್ಕಂಥ ಮಾತು ನಾನು ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇಲ್ಲಿ ಕರ್ಕೊಂಡಿದ್ದಕ್ಕೆ ಮಾಡಿದ್ದಕ್ಕೆ ಬರ್ತಕ್ಕಂಥ ದಿವಸದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪಕ್ಷ ಬಲಪಡಿಸ್ತಿರತಕ್ಕಂಥ ಮಾತು 2 ಕೈ ಎತ್ತಿ ಭಯಪಡಿಸ್ತಿರಂತ ಕೂಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು 5 ನಿಮಿಷ ಮಾತಾಡ್ತೀನಿ. ಕೈ ಎತ್ತಿರಿ, ಬಲಪಡಿಸ್ತೀರಾ? ಬಂಡೆಪ್ಪ ಕಾಶಂಪುರ ಜೊತೆಗಿದ್ದೀರಾ? ನಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಜೊತೆಗಿದ್ದೀರಾ? ಕೈ ಎತ್ತಿರಿ. ಜರ ಫಿಸಿಕಲ್ ಇದಾಗ್ತದೆ, ಇಲ್ಲ ಕುಂತು ಸುಸ್ತಾಗ್ತದೆ. ಯು ಶುಡ್ ಬಿ ಆಕ್ಟಿವ್. ಶುಭವಾಗಲಿ ಎಲ್ಲರಿಗೂ. ಧನ್ಯವಾದಗಳು ಹೇಳುತ್ತಾ 2 ಮಾತನ್ನು ಮುಗಿಸ್ತೀನಿ. ನಿಖಿಲ್ ಅಣ್ಣವ್ರು ಯಾವಾಗಲೂ ಸೂರ್ಯಕಾಂತ ಸೂರ್ಯ ನಿಮ್ಮದು ಭಾಳ ಅದ್ಭುತವಾದ ಮಾತುಗಳಾಡಿದರೆ ಸೂರ್ಯಕಾಂತ ಅಣ್ಣಾಜಿ ಧನ್ಯವಾದ. ಈಗ ಹಿರಿಯ ಮುಖಂಡರಾಗಿರುವ ನಮ್ಮ ಯಾವತ್ತೂ ಬಂಡೆಪ್ಪನ ಜೊತೆಗೆ ನಮ್ಮ ಶಾಂತಲಿಂಗ್ ಸಾವಳಿಗೆಯವರು ಇರ್ತಾರೆ, ಅವರೇ 2 ಮಾತುಗಳನ್ನು ಈಗ ಹಂಚ್ಕೊಳ್ಬೇಕು. ಅವರಿಗೆ ಜೋರಾದ ಚಪ್ಪಾಳೆ. ಅವರಿಗೆ ಹಿರಿಯ ಮುಖಂಡರು ಶಾಂತಲಿಂಗಣ್ಣ ಸಾವಳಿಗೆಯವರು. ಒಟ್ಟು ಮೊದಲು ಎಲ್ಲರಿಗೂ ನಮಸ್ಕಾರ. ಸಲಾಮ್ ಅಲೈಕಂ. ಒಂದು ಸ್ಲೋಗನ್ ಹೇಳ್ತೇನೆ ಪೈಲೆ. ಜೆಡಿಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಬಂಡೆಪ್ಪ ಕಾಶಂಪುರ ಅವರಿಗೆ, ಸೂರ್ಯಕಾಂತ್ ನಾಗರಪಳ್ಳಿ ಅವರಿಗೆ, ಮಲ್ಲಿಕಾರ್ಜುನ್ ಖೂಬಾ ಅವರಿಗೆ, ರಮೇಶ್ ಪಾಟೀಲ್ ಅವರಿಗೆ ಒಂದು ಮಾತು ಹೇಳ್ತೀನಿ ನಿಮಗೆ.
नमस्कार ಮಾಡ್ಬೇಕಂದ್ರೆ ಹೇಳಿದ್ರಲ್ಲ ನಮಸ್ಕಾರ ಮಾಡ್ಬೇಕಂದ್ರೆ ಜಡದ 2 हाथ से 10 लोगों को हरा नहीं सकते 2 हाथ से 10 लोगों को हरा नहीं सकते 2 हाथ जोड़कर करोड़ों लोगों का दिल जीत सकते बोलते ताली मारने को सोचने को जो जहाज को डुबा दे उसे तूफान कहते हैं जो जहाज को डुबा दे उसे तूफान कहते हैं जो तूफान से टक्कर ले उसे इंसान कहते हैं न तीर चाहिए न तलवार चाहिए हमें तो बंडप्पा काशमपुर का प्यार चाहिए अनेक फूल है गुलाब जैसा फूल नहीं अनेक फूल है गुलाब जैसा फूल नहीं सूर्यकांत जैसा लीडर नहीं है बात कहते हैं निखिल साहब खुशबू फैलती है हवा के जरिए खुशबू फैलती है हवा के जरिए कर्नाटक राज्य में सुख शांति भाईचारा प्रगति फैलती है निखिल कुमारस्वामी के जरिए और बोलता हूँ अब पुलिस में शरीक होने गए समझो क्या होना हाइट होना डिग्री होना ये होना नहीं और ये राजकीय में आना है तो क्या डिग्री होना ये तुम्हारे को बोलता हूँ ये क्या है बोलते बंडेप्पा साहब भी उस कॉलेज का रैंक स्टूडेंट है और हमारे साथ सूर्यकांत भी उसका स्टूडेंट है क्या होना राजकीय में बोलता हूँ आपको आदमी का दिमाग ठंडा रखना क्या रखना दिमाग को ठंडा रखना और जेब को गर्म रखना दिमाग को ठंडा रखना और जेब को गर्म रखना आंखों में शर्म रखना जुबान को नरम रखना और दिल में रहम रखना ये रही तो लीडर होता समझो लीडर कैसा होता इसलिए मत ಇವತ್ತು ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಏನು ಬಂದಾರ ನಮ್ಮ ಹೇಳ್ತಾರೆ ರೆಡ್ಡಿ ಸಾಹೇಬರು ಮಾತಾಡಂದು ಅಲ್ಲ ಇದ್ರಾಗೆ ಮಾತುಗಳಿರ್ತಾವೆ ಇವು ನಿಖಿಲ್ ಕುಮಾರಸ್ವಾಮಿ ಸಾಹೇಬರು ಬಂದಾರ ಕರ್ನಾಟಕ ರಾಜ್ಯದಿಂದ ತಾವೆಲ್ಲ ಏನದ ಮೆಂಬರ್ಶಿಪ್ ಮಾಡೋ ಸಲುವಾಗಿ ತಾವೆಲ್ಲ ಪ್ರಚಂಡ ಬಹುಮತದಿಂದ ನಾವು ಮೆಂಬರ್ಶಿಪ್ ಮಾಡಬೇಕು ಬಂಡೆಪ್ಪ ಸಾಹೇಬ್ ಸರದಾಗ ಎಲ್ಲ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆದ ಮನ್ ಬಿ ಏನದ ಚಲೋ ಆಯ್ತು ಅಂದ್ಕೊಡಿ ಎಲ್ಲರೂ ಮೊಬೈಲ್ದಾಗ ಎಲ್ಲ ಅಷ್ಟು 2000 ಮೇಲೆ ಮೆಂಬರ್ ಆದ್ರೆ ಅಂತ ತಿಳ್ಕೊರಿ ಭಾಳ ಒಳ್ಳೆ ರೀತಿಯಲ್ಲಿ ಇವತ್ತು JDS ಪಕ್ಷಕ್ಕೆ ಒಂದು ಶಕ್ತಿ ತುಂಬ್ತಾ ಇದೆ ನಾ ಯಾವಾಗಲೂ ಹೇಳ್ತೀನಿ ನಾವೆಲ್ಲ ಆತ್ಮೀಯಿಂದ ಪ್ರೀತಿಯಿಂದ ನಾವೆಲ್ಲ ಏನದ ಒಂದೇನಾದ್ರು ಕೆಲಸ ಮಾಡ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಸನ್ಮಾನ್ ಶ್ರೀ ಐಲಿನ್ ಮಠಪತಿಯವರು ಹಿರಿಯ ಮಹಿಳಾ ಮುಖಂಡರು ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ ಕುಮಾರಣ್ಣವರು ಬಂದಾಗ ದೇವೇಗೌಡರು ಬಂದಾಗ ಯಾವತ್ತೂ ಐಲಿನ್ ಮಠಪತಿಯವರು ಜೊತೆಗೆ ಇವತ್ತು ಈ ಪಕ್ಷದ ಹಿರಿಯ ಮಹಿಳಾ ಮುಖಂಡರಾಗಿ ರಾಜ್ಯ ಮಟ್ಟದವರೆಗೆ ಇವತ್ತು ಬೆಳೀತಾ ಇದ್ದಾರೆ ಅವರ 2 ಮಾತುಗಳನ್ನು ಕೇಳೋಣ ಒಂದು 4 ಮಂದಿ ಹೇಳ್ತಾರೆ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರ್ ಸಾಹೇಬ್ರೆ ಸುರೇಶ್ ಗೌಡ ಸಾಹೇಬ್ರೆ ಮಲ್ಲಿಕಾರ್ಜುನ್ ಖೂಬಾ ಸಾಹೇಬ್ರೆ ಹಾಗೂ ಬಹಳ ದೂರದಿಂದ ಬಂದಂಥ ನಮ್ಮ ಯುವ ಜನತಾದಳದ ನಾಯಕರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರೇ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನಾನು 2 ಮಾತು ಹೇಳಲು ಬಯಸಿ ಬಂದು ನಿಂತೇನೆ ನಮ್ಮ ಪಕ್ಷದ ಚಿಹ್ನೆ ಹೆಣ್ಮಗಳ ಚಿಹ್ನೆ ಇರೋದು ನಾನಂದೆ ಎಲ್ಲರೂ ಗಂಡಸರ ಮಾತಾಡತ್ತೀರಿ ಹೆಣ್ಮಕ್ಳಿಗೆ ಒಂದು ಚಾನ್ಸರ ಕೊಡ್ರಪ್ಪ ಹೇಳಿ ಕೇಳಿ ಬಂದೀನಿ ನಾನಿಲ್ಲಿ ಇದು ಬಂಡೆಪ್ಪ ಸಾಹೇಬ್ರದಲ್ಲ ನಮಗೊಂದು ಅಭಿಮಾನ ನಾವು ಕೇಳಿ ಮಾತಾಡ್ತೀವಿ ಇಲ್ಲಿ ಅಪ್ಪಾಜಿಯವ್ರ ಕಡೆ ಜೊತೆಯಲ್ಲಿ ನಾನು ಕೆಲಸ ಮಾಡಿದ ಹೆಣ್ಮಗಳು ಆವಾಗಿಂದ ಹಿಡಿದು ಇಲ್ಲಿಯವರೆಗೂ ಅಪ್ಪಾಜಿ ಜೊತೆಯಲ್ಲಿಯೂ ಕೆಲಸ ಮಾಡಿದ್ದೀನಿ ಹೋರಾಟ ಮಾಡಿದ್ದೀನಿ ಪಕ್ಷದ ಚಿಹ್ನೆಯನ್ನು ತರುವಾಗ ನಾವು ಡೆಲ್ಲಿಗೆ ಹೋಗಿದ್ದೆವು ಇದೇ ಧನ್ಯವಾದ ಮಹಿಳೆಯನ್ನು ತಗೊಂಡು ಬಂದಾಗ ನಾವು ಹೋಗಿದ್ದೇನೆ ಅದೆಲ್ಲಿ ಹೋಗಿ ಅಲ್ಲಿ ದಂಡೋತಿ ಸಾಹೇಬರಿದ್ರು ಅವ್ರ ಜೊತೆಯಲ್ಲಿ ಕೂತು ಮಾತಾಡಿ ಅದೆಲ್ಲ ನಾನು ಅನುಭವಿಸಿದ್ದೀನಿ ನಾನು ಬಹಳ ಸಂತೋಷದಿಂದ ಹೇಳ್ಕೊತೀನಿ ಇವತ್ತು ಅಪ್ಪಾಜಿಯವ್ರ ಜೊತೆಯಲ್ಲಿ ಪ್ರತಿಯೊಂದು ಹೋರಾಟದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅವರು ಎಲ್ಲಿ ನೀರಾವರಿ ಪ್ರಶ್ನೆ ಬರ್ತದೋ ಅಲ್ಲಿ ಅಪ್ಪಾಜಿ ಇರ್ತಿದ್ರು ಅವ್ರನ್ನ ನೋಡಿ ಅವರು ಈ ವಯಸ್ಸಿನಲ್ಲೂ ಕೆಲಸ ಮಾಡ್ತಿರೋದನ್ನ ನೋಡಿ ನನಗೂ ವಯಸ್ಸಾಗ್ತಾ ಇದೆ ಆದರೆ ನಾನು ಅವ್ರು ನೋಡಿ ನನಗೆಲ್ಲ ವಯಸ್ಸಾಗಿದೆ ಅಪ್ಪಾಜಿ ಇನ್ನೂ ಹಂಗಿದಾರಲ್ಲ ಅಂತ ನಾವು ಓಡಾಡಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ
ಕುಮಾರಣ್ಣನ ಜೊತೆಯಲ್ಲಿ ನಾವೆಲ್ಲ ಪಂಚರತ್ನ ಯೋಜನೆ ಮಾಡಿದ್ವಿ, ಜಲಧಾರೆ ಮಾಡಿದ್ವಿ, ಎಲ್ಲ ಕೆಲಸಗಳನ್ನು ಮಾಡಿದ್ವಿ. ಸುವರ್ಣ ಗ್ರಾಮ ಮಾಡಿದ್ದು ಕೂಬಾ ಅವರು ಹೇಳಿದರು. ಸುವರ್ಣ ಗ್ರಾಮ ಮಾಡಿದಾಗ ಸ್ವತಃ ನನ್ನೊಂದು NGO ಇತ್ತು, ನಾನು ಕೂಡ ಅದರಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವೆಲ್ಲನೂ ನೆನೆಸ್ಕೊಂಡ್ರೆ ಅಪ್ಪಾಜಿ ಅವರು ಈಗ ದೇವದುರ್ಗಕ್ಕೆ ಕೊಟ್ಟಂಥ ನೀರಾವರಿ ಯೋಜನೆ ಇವತ್ತು ಎಲ್ಲರೂ ಒಳ್ಳೆ ಕುಡಿ ನೀರು ಕುಡಿತಾರೆ, ಮತ್ತೆ ಹೊಲಕ್ಕೂ ನೀರು ಬಿಡ್ತಾ ಇದ್ದಾರೆ. ಅವರು ಎಷ್ಟು ಸಂತೋಷದಿಂದ ಹರಿಸ್ತಾರೆ ಅಪ್ಪಾಜಿನ ಅಂತ ತಾವೇ ತಿಳ್ಕೊಂಡ್ರಿ. ಮನೆ ಪುತ್ಥಳಿ ಓಪನ್ ಮಾಡಿ ಅಲ್ಲಿ ಅವ್ರನ್ನ ಕರೆಸಿ ಎಷ್ಟು ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯದಿಂದ ನಾನು ನಮಿಸ್ತೇನೆ. ಇವತ್ತು ಮತ್ತೆ ಕುಮಾರಣ್ಣನ ಬಗ್ಗೆ ನಾನು ಹೇಳಲೇಬೇಕಾಗಿದೆ. ಕುಮಾರಣ್ಣವರು ಈಗ ಇಲ್ಲಿ ಮೊದಲು ನಡೀತಿದ್ದ ಕೂಲಿಕಾರರು, ನಮ್ಮಂಥ ಅಣ್ಣ ತಮ್ಮರು ಕೂಲಿಕಾರರು, ಬಡ ವರ್ಗದವರು ಏನು ಮಾಡ್ತಿದ್ರು, ದಿನ ಎಲ್ಲ ದುಡಿದು ಸಾಯಂಕಾಲ ಸರಾಯಿ ಕುಡಿದು ಲಾಟ್ರಿ ಟಿಕೆಟ್ ತಗೊಂಡು ಮನೆಗೆ ಹೋಗಿ ಹೆಂಡ್ತಿಗೆ ಹೊಡೆದು ಹೆಚ್ಚು ಕಡಿಮೆ ಆದ್ರಕ್ಕೆ ಕೊಳ್ಳಗಿನ ತಾಳಿ ಕಸ್ಕೊಂಡು ಹೋಗಿ ಒತ್ತಿ ಇಟ್ಟು ಕೆಲಸ ಮಾಡ್ಕೋತಿದ್ರು. ಎಷ್ಟೋ ಜನ ಮಾಡಿದ್ದಾರೆ ಅವಾಗ. ಆಗ ಕುಮಾರಣ್ಣನ ತಲೆಯಲ್ಲಿ ಆಲೋಚನೆ ಬಂದಿದ್ದೇನೆಂದರೆ, ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಮೊದಲು ಲಾಟ್ರಿ ನಿಷೇಧ ಮಾಡಿದರು. ಎಷ್ಟೇ ಲಾಭ ಗೌರ್ಮೆಂಟಿಗೆ ಬರ್ತಾ ಇದ್ರು ಕೂಡ ಅವರು ಸರಾಯಿ ನಿಷೇಧ ಮಾಡಿದರು. ಇಂಥ ಕೆಲಸಗಳನ್ನು ಮಾಡಿದರು. ಸೈಕಲ್ ಮೇಲೆ ಹೆಣ್ಣು ಮಕ್ಕಳು ಸೈಕಲ್ ಮೇಲೆ ಬೇರೆ ಸ್ಕೂಲಿಗೆ ಹೋಗುವಂಥದ್ದನ್ನು ಮಾಡಿಸ್ಕೊಟ್ರು. ಇನ್ನೂ ಅನೇಕ ಕೆಲಸಗಳನ್ನು ಕುಮಾರಣ್ಣವ್ರು ಮಾಡಿದ್ದಾರೆ. ನಮ್ಮಲ್ಲಿ ಪಕ್ಷ ಮಾಡಿದ ಎಷ್ಟೋ ಕೆಲಸಗಳಿವೆ, ಅವನ್ನೆಲ್ಲ ತಗೊಂಡು ನಾವು ಎಲ್ಲರ ಎದುರಿಗೆ ಹೋಗೋಣ, ನಾವು ಪಕ್ಷವನ್ನು ಕಟ್ಟೋಣ. ಈ ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿದ ನನ್ನ ಸಣ್ಣ ತಮ್ಮ ನಾನು ಸೂರ್ಯಕಾಂತ್ ನಾಗವರ್ಪಳ್ಳಿಯವರು ಹೆಸರು ಹೇಳಿಲ್ಲ, ಕ್ಷಮಿಸಬೇಕು. ದಯವಿಟ್ಟು ಭಾಳ ಉತ್ಸಾಹಿ ತರುಣರು, ಭಾಳ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಸಾರಿ ಮತ್ತೊಂದು ಸತಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಾವೆಲ್ಲ ದುಡ್ದಂಥ ಈ ಪಕ್ಷ, ನಾವು ಕಟ್ಟಿದ ಪಕ್ಷ ಇನ್ನು ಮುಂದೆ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀವಿ, ನಿಮ್ಮ ಉಡದಾಗ ಹಾಕ್ತೀವಿ. ನೀವೇನು ಮಾಡ್ತೀರಿ, ಒಂದು ಸತಿ ಕುಮಾರಣ್ಣನ 28ಕ್ಕೆ ಮುಖ್ಯಮಂತ್ರಿ ಮಾಡ್ರಿ, ಆಮೇಲಿಂದ ನೀವೇ. ಎಲ್ರಿಗೂ ನಮಸ್ಕಾರ. ವಾ, ಭಾಳ ಖುಷಿಯಿಂದ ಮಾತಾಡಿದ್ದಾರೆ ಐಲಿನ್ ಮಠಪತಿಯವರು. ಇವತ್ತ ಮಹಿಳಾ ಮುಖಂಡರು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ಮಲ್ಲಿಕಾರ್ಜುನ್ ಖೂಬಾ, ನಿಮ್ಮ ಚಪ್ಪಾಳೆ ಅವರಿಗೆ ಲಾಭ. ಜೋರಾದ ಚಪ್ಪಾಳೆ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ಜನರೊಂದಿಗೆ ಜಾತ್ಯತೀತ ಜನತಾದಳ ಮೆಂಬರ್ಶಿಪ್ ಕಾರ್ಯಕ್ರಮ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿದ್ದಂಥ ಜಾತ್ಯತೀತ ಜನತಾದಳದ ಯುವ ಅಧ್ಯಕ್ಷರು ಹಾಗೂ ಭಾವಿ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರೇ, ಈಗಾಗಲೇ ಈ ಭಾಗದಾಗ ರೈತರಿಗೆ ಕ್ರಾಂತಿ ಮಾಡಿ ಒಳ್ಳೆ ರೀತಿಯಿಂದ ಸೇವೆ ಮಾಡಿದಂಥ ಮಾಜಿ ಮಂತ್ರಿಗಳಾಗಿದ್ದಂಥ ಹಿರಿಯರಾಗಿದ್ದಂಥ ಬಂಡೆಪ್ಪ ಖಾಶಂಪುರ್ ಸಾಹೇಬ್ರೆ, ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಎಲ್ಲರಿಗೆ ಕೈ ಮ್ಯಾಗ ಮಾಡಕ್ಕೆ ಹಚ್ಚಿ ಪ್ರಮಾಣ ಮಾಡಿಸಿದಂಥ ನಮ್ಮ ಅಣ್ಣಗಾಗಿದ್ದಂಥ ಸೂರ್ಯಕಾಂತ್ ನಾಗಮಪಲ್ಲಿ ಅವರೇ, ತಮ್ಮನ್ನು ಉದ್ದೇಶಿಸಿ ಮಾತಾಡಿ ಹೋಗಿದಂಥ ಹಿರಿಯರಾಗಿದ್ದಂಥ ಸುರೇಶ್ ಗೌಡ ಮಂಡ್ಯ ಎಕ್ಸ್-MLA ಸಾಹೇಬ್ರೆ, ಜಿಲ್ಲಾ ಅಧ್ಯಕ್ಷರಾಗಿದ್ದಂಥ ರಮೇಶ್ ಪಾಟೀಲ್ ಅವರೇ, ಮೈನಾರಿಟಿ ಅಧ್ಯಕ್ಷರೇ, ಎಲ್ಲ ಜಾತ್ಯತೀತ ಜನತಾದಳ ಕಾರ್ಯಕರ್ತರು, ಹಿರಿಯರು, ಅದೇ ರೀತಿ ಮಹಿಳಾ ವಿಂಗಿಯ ಮೊದಲು 20-25 ವರ್ಷ ನಡೆದು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಸಾಹೇಬರ ಜೊತೆಯಲ್ಲಿ ಸಂಘಟನೆ ಮಾಡಿದಂಥ ಐಲಿನ್ ಜಾನ್ ಮೇಡಮ್ ಅವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ಇಲ್ಲಿ ನೆನೆಸ್ಬೇಕಾಗ್ತದೆ. ಈಗಾಗಲೇ ನಮ್ಮ ಸಂತೋಷಗೂ ಕೂಡ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದಾಗ ಸಂಜೋಗೂ ಕೂಡ ಸ್ವಾಗತ ಮಾಡಿದ್ದಾರೆ. ಬಂಡೆಪ್ಪಣ್ಣವ್ರಿಗೆ ಮೊದಲು 2004ನೇದಾಗ ಇದು ಸನ್ಮಾನ್ಯ ಮೆಹಜುದ್ದೀನ್ ಪಟೇಲ್ ಸಾಹೇಬರ ಕ್ಷೇತ್ರ ಇತ್ತು. ಈ ಕ್ಷೇತ್ರಕ್ಕೆ ನಾವು ಕೂಡ ಅವಾಗ ಮಂತ್ರಿ ಇದ್ರು. ಮೆಹಜುದ್ದೀನ್ ಪಟೇಲ್ ಸಾಹೇಬ್ರೀಗ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ದೇವೇಗೌಡ ಸಾಹೇಬ್ರು ಯಾವಾಗ ಈ ಕ್ಷೇತ್ರದಿಂದ ಗೆದ್ದಿದ್ದಾಗ ಅವಾಗ ಮಂತ್ರಿನೇ ಆಗ್ತಾರೆ.
मेघाचुद्दीन पटेल साहेब 2 बार ಗೆದ್ದು पहिला ಕ್ಯಾಬಿನೆಟ್ದಾಗ ಮಿನಿಸ್ಟರ್, ಬಂಡೆಪ್ಪನವ್ರಿಗೆ 2 ಬಾರ್ ಗೆದ್ದು 2 ಬಾರ್ ಮಿನಿಸ್ಟರ್. ಲಕ್ಕಿ ಕ್ಷೇತ್ರದು ನಾವೆಲ್ಲ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಹೋರಾಟ ಮಾಡಿದಂಥ ಪಕ್ಷ. ಕಾರ್ಯಕರ್ತರಿಗೆ ವ್ಯಾಲ್ಯೂ ಎಲ್ಲಿ ಸಿಗ್ತದ? ಒಂದು ಲೀಡರ್ ಆಗಬೇಕು, ಒಂದು ಸಂಘಟನೆದಾಗ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಜೊತೆ ಜೊತೆಗೂಡಿ ಜನರಿಗೆ ಕೆಲಸ ಮಾಡೋಂಥ ಪಕ್ಷ ಯಾವುದಾಗದ ರೈತರ ವರ್ಗದಾಗಂದ್ರ ಅದು ಜಾತ್ಯತೀತ ಜನತಾದಳ. ತಮಗೆಲ್ಲ ಗೊತ್ತದ. ಇವತ್ತು ಬೆಳಿಗ್ಗೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬೀದರ್ ಬಂದಾಗ, ಬೀದರ್ ಹೆಂಗದ ಅಂದಾಗ ಇಡೀ ರಾಜ್ಯ ಮ್ಯಾಪ್ದಾಗ ಕಿರೀಟ ಇದ್ದಪ್ಪಲೆ ಸರ್ಕ ತಾಜ್ ಅಂತಾಗ ಆ ತಾಜ್ ಬೀದರ್ ಇಡೀ ಕರ್ನಾಟಕದಾಗ ಮ್ಯಾಪಿನಾಗ ನಂಬರ್ 1 ಅದ, ಶಾಂತಿದಾಗ ನಂಬರ್ 1 ಅದ. ಜಗ ನಮಗೆ ಡೆವಲಪ್ಮೆಂಟ್ದಾಗ ಭಾಳ ಜನ ನೋಡಲ್ಲ, ಕಡಿಮೆ ಅದ ಡೆವಲಪ್ಮೆಂಟ್ದಾಗ. ಅದೇ ರೀತಿ ಸನ್ಮಾನ್ಯ ದೇವೇಗೌಡ ಸಾಹೇಬ್ ಮಾಡಿದಂಥ ಕಾರ್ಯ ಈ ಏರಿಯಾ ರೈತರಿಗ ಅವಾಗ ಪ್ರಧಾನಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಕಾಗಂಜ ಡ್ಯಾಮ್ ಆಗಬೇಕಾದಾಗ ಅದು ಶ್ರೀಮಾನ್ ದೇವೇಗೌಡ ಸಾಹೇಬ್ ಕಾರಣ. ಇದು ಬೀದರ್ ಜಿಲ್ಲೆದ ಕಾಗಂಜ ಡ್ಯಾಮ್. ಎಲ್ಲೆಲ್ಲಿ ಡ್ಯಾಮ್ಗಳಾಗಿದ್ದಾವೆ ಈ ಭಾಗದಾಗ. ಅದೇ ರೀತಿ मेरे भाइयों, माइनॉरिटी में जो रिजर्वेशन आया है 4% का जो रिजर्वेशन किए हैं हमारे उस जमाने के वजीर आजम सन्मान्य देवेगौड़ा साहब, वैसा ही महिला को रिजर्वेशन ग्राम पंचायत में आज जाके जो मेरे माता मेरी बहन आज जो अभी भारत के प्रधानमंत्री नरेंद्र मोदी जी भाषण दे गए 33% रिजर्वेशन ऑल ओवर इंडिया एमएलए के लिए देते, उससे पहला सोच हमारे पार्टी का देवेगौड़ा साहब का रिजर्वेशन देने का. नಮಗೆ ಹೆಮ್ಮೆ ಆಗಬೇಕು. ನಮ್ಮ ತಂಗಿದಾಗ ಹಾಕಿದಾಗ ಯಾಕೋ ಗ್ರಾಮ ಪಂಚಾಯತ್ ಐತಿಲ್ಲ, ವಿಚಾರ ಮಾಡಬೇಕು. ನಮಗೆ ಇವತ್ತು ಒಂದು ಮತ್ತೊಂದು ಶುಭ ಸಂಕೇತ ಏನಂದಾಗ ನನಗೊಂದು ಮಾತು ನೆನಪಾಗ್ತದ. ಬಂಡೆಪ್ಪನವ್ರಿಗೆ ಕುಮಾರಣ್ಣವ್ರಿಗೆ 2004ನೇದಾಗ ಯಾವಾಗ ಅವ್ರು MLA ಗೆದ್ದು 5ನೇ 6ನೇದಾಗ ಅವಾಗ ರಾಜ್ಯಾಧ್ಯಕ್ಷ ಆದವರು. ರಾಜ್ಯಾಧ್ಯಕ್ಷ ಆದಾಗ ಎಲ್ಲೋಕ್ಕಿಂತ ಪೈಲೆ ಫಸ್ಟ್ ಅವಾಗ ಎಲ್ಲಿ ಬಂದಿಗೆ ಅಂದಾಗ ನಮ್ಮ ಬಸವಣ್ಣ ಭೂಮಿ ಬಸವ ಕಲ್ಯಾಣಕ್ಕೆ ರಾಜ್ಯಾಧ್ಯಕ್ಷ ಐತಿಲ್ಲ, ಬೆಂಗಳೂರು ಟು ಬಸವ ಕಲ್ಯಾಣ ಫಸ್ಟ್ ಭೇಟಿ. ಹಾಗೆ ನಮಗೆ ಇವತ್ತು ಅವತ್ತು ಬಂದಾಗೂ ಕೂಡ ಮಳಿ ಎಲ್ಲ ಕಡೆ ಖುಷಿ. ನಂಗೆ ಇವತ್ತು ನೋಡಿದಾಗ ನಿಖಿಲ್ ಅಣ್ಣೋಗಿ ನೋಡಿದಪ್ಲೆ ಆಗಲ್ಲಾಗದ, ಸನ್ಮಾನ್ಯ ಕುಮಾರಸ್ವಾಮೀಜಿ ಹೋಗಿ ನೋಡಿದಪ್ಲೆ ಆಗ್ಲತ್ತದ ಇವತ್ತು ಎಲ್ಲ ಜಗದಾಗ ಬಂದಾಗ. ಅದೇ ರೀತಿ ಇನ್ನೊಂದು ಏನಂದಾಗ ನನಗೆ ಸೂರ್ಯಕಾಂತ್ ಅಣ್ಣೋಗಿ ಹೇಳಿದ್ರು, ನಿಖಿಲ್ ಅಣ್ಣೋಗು ಬಸವ ಕಲ್ಯಾಣ ಒಣ ಸಗಣಿಗೆ ನಾಡಿ ಹೇಳತ್ತೀವಿ, ಕಚ್ಚೆ ಹೇಳ್ಬೇಡ್ರಿ, ಪಕ್ಕ ಹೇಳ ಪಕ್ಕ ಬಸವ ಕಲ್ಯಾಣದಿಂದ ಸುಗುವಿ ನಾವು ತಯಾರಿದ್ದೇವೆ. ಹೋಗಿ MLA ಮಾಡಕ್ ಬಿ ಅವಾಗ ಹೋಗಾಟ ಮಾಡಕ್ ಬಿ ಉತ್ತರ ಕರ್ನಾಟಕದಾಗ ಶಕ್ತಿ ಅದ. ನಾವೇನೇ ಇದ್ರು ಬಿ ಏಕ ನಾಡಿ ಮಂದಿ, ಡೂಪ್ಲಿಕೇಟ್ ಮಂದಿ ಇಲ್ಲ, ಖಡಿ ಲೆಕ್ಕ ಯಾರೇ ಇರಲಿ. ಈ ಭಾಗದಾಗ ಭಾರತೀಯ ಜನತಾ ಪಾರ್ಟಿ MP ನಿಮಗೆಲ್ಲ ಗೊತ್ತದ. ಬಂಡೆಪ್ಪಣ್ಣಗೆ MP ಚುನಾವಣೆ ಬಂತು, ನಮ್ಮದು ಪಕ್ಷ ಅಲೈನ್ಸ್ ಆಯ್ತು. ಆದರೂ ಕೂಡ ಹಿಂದೆ ಯಾಕೆ ಆಯ್ತರಿಪ್ಪ, ನಾವು ಯಾಕೆ ಫೇಲ್ ಆಗಿದ್ದೆವು? ಯಾಕೆ ಹೇಳ್ತೀರಿ? ಹೇಳಿಗೆಲ್ಲ ಮನಸ್ಸಲ್ಲಿ ಹೇಳಿ ಯಾಕೆ ಸೋತೀವಿ? MP ಯಾಕೆ ಕಾರ್ಯಕರ್ತರಿಂದ ಜನತಾದಲ್ಲಿಲ್ಲ? ಬೇರೆ ಪಾರ್ಟಿ ನಿಮಗೆಲ್ಲ ಗೊತ್ತದ. ಅದಕ್ಕೆ ನಾವು 9 ಮಂದಿ ನಾವು ನಮ್ಮ ಪಕ್ಷದಾಗ ಒಳ್ಳೆ ರೀತಿಯಿಂದ ಸಂಘಟನೆ ಮೆಂಬರ್ಶಿಪ್ ಹಳಿ ಕಾರ್ಯಕರ್ತರು ಯಾವ ರೀತಿ ಮಿಸ್ ಕಾಲ್ ಮನೆಗೆ ಹೋಗಬೇಕು. ಈಗ ಚುನಾವಣೆ एक सगळ्यात जो अभी आने वाला चुनाव है वो हमारा चुनाव नहीं है, MLA का चुनाव आप लोगों का है, ग्राम पंचायत का चुनाव, जिला पंचायत का चुनाव. ये चुनाव आपका शक्ति बड़ा करता है, पार्टी का संगठन में मजबूत होता है. आगे जो MLA जीतता है कैसा होना तो उसके आप लोग मेन शक्ति बनते हैं. इसलिए इस एरिया में निखिल कुमारस्वामी साहब का जो सोच है
कल्याण कर्नाटक में जनता दल वीक नहीं है, जनता दल में शक्ति है। सन्मान्य कुमार स्वामी साहब जो काम किए हैं, देवेगौड़ा साहब जो काम किए हैं, वो लोगों को बताना है। आज का तारीख में इस एरिया से कल्याण कर्नाटक में जो इंडस्ट्री चाहिए, आप बोलेंगे सूर्यकांत अन्ना इंडस्ट्रीज होना, ऐसा नहीं मिलता इंडस्ट्रीज। कर्नाटक गवर्नमेंट वाले प्रपोजल देना कुमार अन्ना को, हमारे साथ में प्रपोजल देना। कर्नाटक गवर्नमेंट इस एरिया को ना ಒಂದು ಈ ಏರಿಯಾದ ಮಾತು ಹೇಳಕ್ ಬಯಸ್ತೀನಿ, मैं हिंदी में भी बोलू। ಜೈರಾಬಾದ್ದಾಗ ನಿಖಿಲಣ್ಣಗೆ ಇಲ್ಲೇ ಪಕ್ಕದಾಗ 12,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಿದಾಗ, ಅದೇ ರೀತಿ ನಮ್ಮ ಭಾಗಕ್ಕೂ ಕೂಡ ಇಡೀ ನಮಗೆ ಹೇಳ್ತಾಗ ಸಿದ್ದರಾಮಯ್ಯ ಅವರು ಎಲ್ಲ ಈ ಭಾಗಕ್ಕೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡ್ತೇವೆ। ಕಲ್ಯಾಣ ಕರ್ನಾಟಕದಾಗ ನಮಗೆ ನೌಕರಿ ಇಲ್ಲ, ಕಲ್ಯಾಣ ಕರ್ನಾಟಕದಾಗ ಗುಳಿಗೆ ಹೋಗ್ತಾ ಇದ್ದೇವೆ। ಈ ಭಾಗದಾಗ ನಮಗೆ ಒಳ್ಳೆ ರೀತಿಯಿಂದ ಬೇಕಂದಾಗ ಒಂದು ಸ್ಪೆಷಲ್ ಝೋನ್ ಯಾ ಕೆಮಿಕಲ್ದಾಗ ಕೊಡ್ರಿ, ಐಟಿದಾಗ ಕೊಡ್ರಿ, ಯಾವ್ದೊಳಗ ಒಂದು ಈ ಭಾಗಕ್ಕ ನಮ್ದೇನು ಬುದ್ಧಿಜೀವಿ ಯುವಕರಿಗೆ ಏನು ಕಲ್ತಿದಾಗ ಅವ್ರಿಗೆ ಸಪೋರ್ಟ್ ಆಗಲ್ಲ ಸಲಕ್ ಅಟ್ಲೀಸ್ಟ್ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಭಾಗಕ್ಕೆ ತಗೋಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ। ಶರಣರ ನಾಡ ಅದು ಒಂದೇ ಸಮಾಜದ ಅನುಭವ ಮಂಟಪ ಅಲ್ಲ। 12ನೇ ಶತಮಾನದಾಗ ಅಂಬಿಗಾಗ ಚೌಡಯ್ಯರು, ಮಡಿವಾಳ ಮಾಚಿದೇವ, ಅದೇ ರೀತಿ ಉರ್ಲಿಂಗ್ ಪೆದ್ದಿ ಮಠ, ಸಾಕಷ್ಟು ಶರಣರ ಸ್ಮಾರಕ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಗ್ಬೇಕಂತ ಅವತ್ತು ಬಂಡೆಪ್ಪನವ್ರು ಮಿನಿಸ್ಟರ್ ಇದ್ರು। ಬಸವ ಕಲ್ಯಾಣದಾಗ ಸನ್ಮಾನ್ಯ ಕುಮಾರ್ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಇದ್ರು, ಉಪ ಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪ ಇದ್ರು। ಅವತ್ತು ಬಸವ ಕಲ್ಯಾಣದಾಗ ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ಸ್ಟಾರ್ಟ್ ಮಾಡಿ ಇವತ್ತ ನಿಮಗೆಲ್ಲ ಗೊತ್ತದ ಅನುಭವ ಮಂಟಪ ಕೆಲಸ ಪ್ರಾರಂಭ ಆಗಿದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ। ಅದು ಶರಣರದು ಇತಿಹಾಸ ಪರಂಪರೆ ಟೂರಿಸಮ್ ಕೂಡ ಡೆವಲಪ್ ಆಗ್ತಾ ಇದೆ। ಅದಕ್ಕೆ ಮೇನ್ ಮೂಲ ಕಾರಣ ಯಾರಪ್ಪ ಅಂದಾಗ ಸನ್ಮಾನ್ಯ ಕುಮಾರ ಸ್ವಾಮೀಜಿ ಅವರು, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಎಂಬುದು ಮಾತನ್ನು ಹೇಳಿ ಮೆಂಬರ್ಶಿಪ್ದಾಗ ನೋಡ್ರಿ, ನಿಮಗೆ ಈಗ ಬರ್ತಕ್ಕಂಥ ಚುನಾವಣೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಿಗೆ ನಿಮಗೆ ಹೆಲ್ಪ್ ಆಗ್ತದ। ಸನ್ಮಾನ್ಯ ನಾವು ನಿಖಿಲ್ ಕುಮಾರ್ ಸ್ವಾಮೀಜಿ ಅವರು ಏನೇ ಇದ್ದಾಗೂ ಕೂಡ ಇಷ್ಟು ಒಂದು ಯುವ ಏಜ್ದಾಗ ಪಕ್ಷ ಸಂಘಟನೆ ಮಾಡ್ಬೇಕು, ಈ ಭಾಗದಾಗ ಪಕ್ಷದ ಯುವಕರಿಗೆ ಶಕ್ತಿ ತುಂಬಬೇಕು, ಈ ಭಾಗದಾಗ ಸೀನಿಯರ್ ನಮ್ಮ ಪಾರ್ಟಿದು ಕಾರ್ಯಕರ್ತರಿದ್ದಾಗ ಅವ್ರಿಗೆ ಒಗ್ಗೂಡಿಸ್ಬೇಕಂತ ಅವ್ರಿಗೆ ಇವತ್ತಿನ ದಿವಸ ಮಿಸ್ ಕಾಲ್ ಕ್ಯಾಂಪೇನ್, ಅದೇ ರೀತಿ ನಮ್ಮದು ಡಿಜಿಟಲ್ ಮೆಂಬರ್ಶಿಪ್ ಕೂಡ ಮಾಡ್ಕೊಳಕ್ ಬಂದಿದಾಗ ಎಲ್ಲಾಗ ಬಂದು ನೀವು ತಿಳಿದಿರ್ಬೇಕು, ನಿಖಿಲ್ ಕುಮಾರ್ ಸ್ವಾಮೀಜಿಗೆ ಹೋಗ್ತಾಗಿಲ್ಲ, ಸದಾ ಬರ್ತಾ ಇರ್ತಾರೆ ಅವ್ರು ಈ ಭಾಗಕ್ಕೆ। ಯಾವ ರೀತಿ ಅವ್ರ ಪ್ರೀತಿ ಮಂಡ್ಯ ಭಾಗದಾಗದ, ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಾಗ ಇರಲಿ ಅಂತ ನಾನು ಮನವಿ ಮಾಡಿ ಮತ್ತೊಂದ್ಸಲ ಎಲ್ಲ ಕಾರ್ಯಕರ್ತರಿಗ, ಜನತಾದಳ ಮುಖಂಡರಿಗ ನಿಮ್ಮ ದುಡಿಮೆ ಯಶಸ್ವಿ ಆಗಲಿ, ಸನ್ಮಾನ್ಯ ನಿಖಿಲ್ ಕುಮಾರ್ ಸ್ವಾಮೀಜಿ ಅವ್ರದ್ದು ಕೈ ಮಜಬೂತ್ ಮಾಡಿ ಬರ್ತಕ್ಕಂಥದಿಂದ ಅವರು ಕೂಡ ಒಳ್ಳೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಲ್, ಜೈ ಜನತಾದಲ್। ಬಹಳ ಪ್ರೀತಿಯ ಮಾಜಿ ಶಾಸಕರು ಬಸವ ಕಲ್ಯಾಣದ ಮಲ್ಲಿಕಾರ್ಜುನ ಖೂಬಾ ಅವರಿಗೆ ಧನ್ಯವಾದಗಳು। ಈಗ ಈ ಕ್ಷೇತ್ರದ ಜನಸ್ಫೂರ್ತಿಯ ನಾಯಕ, ಹೃದಯದ ಸ್ಫೂರ್ತಿಯ ನಾಯಕ ಬಂಡೆಪ್ಪ ಕಾಶಂಪುರ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ। ಈಗ ಡೈಸ್ ಮೇಲೆ ಬರ್ತಾರೆ ಇವತ್ತಿನ ಸಮಾರಂಭಕ್ಕೆ ನಮ್ಮ ಸ್ಫೂರ್ತಿಯ ಬಂಡೆಪ್ಪ ಕಾಶಂಪುರ ಅವರು, ಮಾಜಿ ಸಚಿವರು। ಈಗ ನನ್ಕಿಂತ ಪೈಲೆ ನಮ್ಮ ವಂಕೆ ಸಾಬ್ ಅವರು ಒಂದು ಶಾಯರಿ ಹೇಳ್ತಾರೆ। सभी साथियों और जनता दल के ताकतदार फौज और डयास पे जितने भी हमारे पार्टी के लीडर थे, क्योंकि सबके नाम नहीं ले सकते, एक शायर हमारे निखिल के सामने, निखिल के वास्ते बोलना है। फानूस बनकर जिसकी हिफाजत हवा क्या करे, जिसको रोशन किया खुदा, फानूस बनकर जिसकी हिफाजत हवा क्या है, उसे रोशन किया खुदा। बोले तो
निखिल को हराना 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 वो खत्म हो गया। अब जीतने को कोई रुका नहीं सकते। इसलिए उनका आज का स्पीच सुनो मैं, वो स्पीच सुने तो उनको किसी की जरूरत नहीं। एक बात बोलता हूँ, खुद ही को बुलंदी कर दे इतना ताकि खुदा पूछे बंदे बोल तेरा नहीं क्या। ऐसा वो ताकत हमको आज उनका नज़ारा मालूम हुआ निखिल स्वामी का, उनका जो स्पीच था। और हमारे बंडेप्पा साहब उनको मिलने के वास्ते, उनको बात करने के वास्ते हमको मौका दिए, इसलिए मैं आप सब लोगों का शुक्रगुजार हूँ। जय हिंद, जय कर्नाटक। ಎಲ್ಲರೂ ಉಂಡು ಕುಂತೀರಿ ಹಂಗೆ ಕುಂತೀರಿ? ಯಾಕಂದ್ರೆ ನಾವೆಲ್ಲ ಉಂಡು ಬಂದಿದ್ದೆವು. ಇವತ್ತು ವಿಶೇಷವಾಗಿ ಭಾಳ ದಿವಸ ಬಾದು. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ 2.5 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಇದೇ ಇರಬೇಕು ಅಂತ ಅನ್ನಿಸ್ತದ. ಯಾವ್ದಾರ ಮಾಡಿದೇವ? ಇಲ್ಲಲ್ಲ. ಈಗ ಶುರು ಆಯ್ತವೆ ಒಂದೊಂದು. ಭಾಳ ಸಂತೋಷ. ಈಗ ಮಲ್ಲಿಕಾರ್ಜುನ್ ಖೋಬಾ ಅವ್ರು ಮಾತಾಡುವಾಗ ಹಿಂದಿನ ನೆನೆಸ್ಕೊಂಡ್ರು ಮಳಿದು. ಅಲ್ಲಿ ಗುಡಿಯಾಗ ಹೋಗಿದಾಗ ಬಾಲಮ್ಮ ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ನಮ್ಮ ಹನುಮಂತಪ್ಪವ್ರ ಅಧ್ಯಕ್ಷರು ಹೇಳಿದ್ರು, ಸರ್ ನೀವು ಹೊಂಟಿರಿ, ಇವತ್ತು ತಾಯಿ ಬಲ್ಲಿ ಮುಟ್ಟ ತಕ್ಷಣ ಇವತ್ತು ಮಳೆ ಬಂತು. ಮಳೆ ಅಂದರೆ ಬಂಗಾರ ಇವತ್ತು ನಮಗೆ ರೈತರಿಗೆ ಬಂಗಾರು. ನಿಖಿಲ್ 15-20 ದಿವಸ ಹಿಡಿದು ನಾವು ಮಳೆ ಕಾಯ್ಲತ್ತಿದ್ದೆವು. ಅದಕ್ಕೆ ಬರ್ಲತ್ತರ ನಾವು ಮೋಡ ನೋಡಿದೆ. ನಾನು ಅಂದೆ, ನಮ್ಮ ಕಾರ್ಯಕ್ರಮ ಏನಾರ ಆಗಲಿ ನಿಖಿಲ್ ಅವರೇ, ಬಟ್ ಮಳೆ ಬರಲಿ ಅಂತ ಹೇಳಿದೆ ನಾನು. ಹಂಗ ಇವತ್ತೇನದಲ್ಲ ಒಂದು ಶುಭ ಸಂಕೇತ. ವಂಕೆ ಸಾಬರು ತಮ್ಮ ಶೇರ್ ಶಾಯರಿದಲ್ಲಿ ಏನು ಹೇಳಿದ್ರು, ಮನುಷ್ಯಾಗ ಹಿಂಗೆ ಬೀಳೋದೊಂದು ಸ್ಟೇಜ್ ಇರ್ತದ, ಆಮೇಲೆ ಹೇಳೋದೊಂದು ಸ್ಟೇಜ್ ಇರ್ತದ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈಗ ಮುಗೀತಿಗೆ ಬರೀ ಹೇಳೋದೇ ಸ್ಟೇಜ್ ಅದ ಅಂತೇಳಿ ನಮ್ಮ ವಂಕೆ ಸಾಬರು ಹೇಳಿಬಿಟ್ರು. ಆಮೇಲೆ ನಿಖಿಲ್ ಅವರೇ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕ್ಷೇತ್ರ ಅಲ್ಲಿ ನನಗೆ 2 ಕ್ಷೇತ್ರ. ನಾರ್ತ್ನಿಂದು ಮೊದಲು MLA ಆಗಿದೆ, ಇಲ್ಲಿಂದ 2 ಬಾರಿ ಆದೆ. ನಮ್ಮ ಸೂರ್ಯಕಾಂತ್ ಅವರು ಇದ್ದಾರ, ಮಲ್ಲಿಕಾರ್ಜುನ್ ಖೋಬಾ ಇದ್ದಾರ, ರಮೇಶ್ ಪಾಟೀಲ್ ಇದ್ದಾರ, ಶಾಂತ್ಲಿ ಸೋಳ್ಗಿ, ಅಸಾದು, ನಮ್ಮ ಸಜಾದು, ಎಲ್ಲರೂ, ಹುಲಿ, ರಾಜಶೇಖರು, ನಮ್ಮ ಬಾಲ್ಕಿ, ನೇಳ್ಗೆ, ವಂಕೆ ಎಲ್ಲರೂ ತಗೊಂಡೆ ಹೆಸರು. ಅಂದರೆ ನಮ್ಮ ಮನೆಗೆ ನಾ ಹೇಳ್ತೀನಿ, ನನಗೆ BP ಅಕಸ್ಮಾತ್ ಹೆಚ್ಚಿಗಾಯ್ತು ಅಂದರೆ ಜನರ ಮಧ್ಯದಲ್ಲಿ ಹೋಗಿದ್ರೆ 1 ಮಿನಿಟ್ದಾಗ BP ಕಮ್ಮಿ ಮಾಡಾಕ್ತಾರ ಅಂತ ಹೇಳ್ತೀನಿ ನಾನು. 1 ಮಿನಿಟ್. ಅಷ್ಟೊಂದು ಪ್ರೀತಿ ವಿಶ್ವಾಸ. ಮತ್ತ ನಂದು 15ನೇ ತಾರೀಕು ಬರ್ತ್ಡೇ, ನಂದು ಹೋದ ತಿಂಗಳು. ಮೊದಲಾರ ಬರ್ತ್ಡೇನೆ ಮಾಡ್ಕೋತಿದ್ದಿಲ್ಲ, ಮಿನಿಸ್ಟರ್ ಆದ್ಮ್ಯಾಗ ಮಂದಿ ಶುರು ಮಾಡಿದ್ರು ಜಾತ್ರೆ. ಎಲ್ಲರೂ ನಾವು ಬರ್ತ್ಡೇ ಗಿರ್ತ್ಡೇ ಮಾಡ್ಕೊಂಬರಿಲ್ಲ. ಹೋದ ವರ್ಷ ಬರ್ತ್ಡೇ ಮಾಡ್ಕೊಂಬ ಮುಂದ ಸುಮಾರು ಜಾಸ್ತಿ ಮಂದಿ ಬಂದಿರು. ನಾನಂದ, ಕುಮಾರಣ್ಣ ಮಂತ್ರಿ ಆಗಿರು 9ನೇ ತಾರೀಕಿಗೆ, ನಂದು ಬರ್ತ್ಡೇ ಆಯ್ತು 15 ತಾರೀಕಿಗೆ. ಇದು ಜರ ಅರ್ಧ ಕುಮಾರಣ್ಣನ ಮಹಿಮಾ ಕಾಣತ್ತದ ಬರ್ತ್ಡೇದಾಗ ಅಂತ ಅನ್ಸಿತ್ತು ನನಗೆ. ಆದರೆ ಈ ಬರ್ತ್ಡೇ 15ನೇ ತಾರೀಕಿಗೆ ದಾಖಲೆ ರೀತಿ ಜನ ಬಂದು ಆಶೀರ್ವಾದ ಮಾಡಿ ಹೋಗಿದ್ದು ನಾನು ನೋಡಿದ್ದೇನೆ. ದಾಖಲೆ ರೀತಿ. ಎಲ್ಲೋ ಒಂದು ಕಡೆ
ನಾನು ಪಕ್ಕ ತಾಯಿ ಭಕ್ತ. ಈಗ ಹೋಗಿದ್ದೀವಲ್ಲ, ನಾನು ಮೊನ್ನೆ ಮಂಗಳವಾರ ತುಳಜಾ ಭವಾನಿಗೆ ಅಕ್ಕ ಅಂದರೆ ನಿಮ್ಮ ತಾಯಿ ಮೊನ್ನೆ ಕುಮಾರಣ್ಣವ್ರ ಜೊತೆಲಿ ಕೂತಾಗ, ಇಲ್ಲ ಬಂಡೆಪುರೆ ತುಳಜಾಪುರಕ್ಕೆ ನನಗೆ ಭೀ ಹೋಗೋ ಆಸೆ ಇದೆ ಅಂತಂದರು. ಅಕ್ಕ, ಒಂದು ಸಲ ನಾನು ಕುಮಾರಣ್ಣ ಕರ್ಕೊಂಡು ಹೋಗಿದ್ದೀನಿ, ಈಗ ಮಂತ್ರಿ ಆಗಿದಾರ, ನಂದು ಕೆಲವು ಎಲ್ಲ ಇದು ಅವ, ಎಲ್ಲ ಸೇರಿಸಿ ನಿಮಗೆ ನಮ್ಮ ಜಾತ್ರೆ ನಿಮ್ಮ ಜಾತ್ರೆ ಎಲ್ಲ ಸೇರಿಸಿ ತುಳಜಾಪುರದಾಗ ಮಾಡ್ತೀನಿ ಎಂಬ ನಿಟ್ಟಿನಲ್ಲಿ ಅಕ್ಕಗೆ ಹೇಳಿದ್ದೀನಿ ನಾನು. ಅಂದರೆ ಆ ತಾಯಿಗೆ 3 ಬಾರಿ ನಾನು 3 ಬಾರಿ ಗೆದ್ದಾಗ ನಮ್ಮ ಮನೆಯಿಂದ ತುಳಜಾಪುರ 200 ಕಿಲೋಮೀಟರ್ ಆಗುತ್ತೆ. ಆ್ಯಸ್ ಎ ಮಿನಿಸ್ಟರು ಸೈಕಲ್ ಹೊಡ್ಕೊಂಡು ಆ ತಾಯಿ ಹತ್ರ ಹೋಗಿದ್ದೀನಿ. ಎಲ್ಲ ಫುಲ್ ನಮ್ಮ ಜಾತ್ರೆಗೆ ತಗೊಂಡು 3 ದಿವಸ. ಹಾಗಾಗಿ ಮೊನ್ನೆ ಒಂದು ಆ ತಾಯಿ ಹೆಸರು ಮ್ಯಾಗ ಒಂದು ಸಂಕಲ್ಪ ಮಾಡಿದೆ ನಾನು. ಇಷ್ಟು ಜನ ನಮಗ ಆಶೀರ್ವಾದ ಮಾಡ್ತಾ ಇದ್ದಾರ, ಬೆಂಬಲಿಸ್ತಾ ಇದ್ದಾರ, ರಾಜಕೀಯದಲ್ಲಿ ಜೈಘೋಷ ಹಾಕ್ತಾರ. ಅವ್ರು ಕೊಟ್ಟಿದ್ದೇ ಶಕ್ತಿ ಇದೆ. ಇದು ರಾಜಕೀಯದಾಗಲಿ ಸರ್ಕಾರ ಆಗಲಿ, ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾರ. ನಮಗೊಂದು ದೊಡ್ಡ ಶಕ್ತಿ NDA ಸರ್ಕಾರದಲ್ಲಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಬಹಳ ಒಳ್ಳೆ ಒಳ್ಳೆ ಸ್ಕೀಮ್ಗಳು ಬರ್ತಾ ಇದೆ, ಸಬ್ಸಿಡಿ ಸ್ಕೀಮ್ಗಳು ಬರ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ಆ ತಾಯಿಯ ಆಶೀರ್ವಾದದಿಂದ ಈ 1 ವರ್ಷ ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಏಳಿಗೆಗೋಸ್ಕರ ದುಡಿಬೇಕು ಎಂಬ ನಿಟ್ಟಲ್ಲಿ ಸಂಕಲ್ಪ ಮಾಡಿದ್ದೀನಿ. ಇದು ಅಂದರೆ ಯಾವ್ಯಾವ ಫೆಸಿಲಿಟೀಸು ರಾಜಕೀಯ ಜೈ ಹೊಡೆದು ಬಿಟ್ಟು ನಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಈ ಕೇಳೋ ಬಿಟ್ಟು ಕುಡ ಕೈ ಆಗಂತ ಶಕ್ತಿಗಳು ನಾವು ಕ್ರಿಯೇಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ 1 ವರ್ಷ ಕೆಲಸ ಮಾಡಬೇಕು. ಅದಕ್ಕೆ ಸಮರ್ಪಕವಾಗಿ ನಮ್ಮಲ್ಲೆಲ್ಲ ಐಡಿಯಾ ಇದಾವೆ. ಯಾಕಂದರೆ ಅದೇ ಒಂದು ಸಿಸ್ಟಮ್ನಲ್ಲಿ ನಾವೆಲ್ಲ ಬಂದವರಿದ್ದೀವಿ. ಹಾಗಾಗಿ ಇವತ್ತು ತಮ್ಮ ಅಪಾರವಾಗಿ ಒಂದು ಪ್ರೀತಿ ವಿಶ್ವಾಸ. ಮೊನ್ನೆ ದೊಡ್ಡವರು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ರು, ಅವ್ರದ್ದು 65 ರಾಜಕೀಯ ಜೀವನದಲ್ಲಿ, ವರ್ಷದ ರಾಜಕೀಯ ಜೀವನದಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಇಲ್ಲ, ಜನರ ಪ್ರೀತಿ ವಿಶ್ವಾಸ ಇಂಪಾರ್ಟೆಂಟ್ ಅಂದ್ರು. ಇವತ್ತು ರಾಜಕೀಯದಾಗಿದ್ರೆ ಸೋಲು ಗೆಲುವು ಕಡೆಯಿಂದಲ್ಲ, ಜನರ ಪ್ರೀತಿ ವಿಶ್ವಾಸ ಕಡೆಯಿಂದ ನಾವು ಇದ್ದಿದ್ದೀವಿ. ಜನರ ಪ್ರೀತಿ ವಿಶ್ವಾಸ ಅಷ್ಟೇ ಒಂದು ನಿಷ್ಠೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೆಂಗ್ ಬಂತು? ಎಲ್ಲ ಒಂದ್ ಕಡೆ ಗ್ಯಾರಂಟಿ, ಅದು ಇದು. ಇವತ್ತು ಏನಾಗಿದೆ ಹೇಳ್ರಿ? ನಾವೆಲ್ಲ ರೈತರ ಮಕ್ಕಳು. 70% ರೈತರು. ದೇಶದ ಬೆನ್ನೆಲುಬು ಯಾವುದಿದೆ ಅಂತಂದ್ರೆ ರೈತರು. ಏನ್ ಸೂರ್ಯಕಾಂತ್ ಅವ್ರೆ? ಆದ್ರೆ ಇವತ್ತಿ 5 ಗ್ಯಾರಂಟಿನಾಗ ರೈತರ ಗ್ಯಾರಂಟಿ ಯಾವುದಿದೆ? ಇವತ್ತು ಈ ಕಾಂಗ್ರೆಸ್ ಲೀಡರ್ಗೆ ಏನಲ್ಲ ಕಟ್ಟಿ ಮ್ಯಾಗ ನಿಂದಿರ್ಸ್ಕೇಳ್ರಿ, ಕಟ್ಟಿ ಮ್ಯಾಗ ನಿಂದಿರ್ಸ್ಕೇಳ್ರಿ. ಯಾವುದು ರೈತರ ಗ್ಯಾರಂಟಿ ಇದೆ 5 ಗ್ಯಾರಂಟಿಯಲ್ಲಿ? ಇವತ್ತು ನಮ್ಮ ಭಾಗದಲ್ಲಿ 3 ವರ್ಷ ಆಯಿತು. ಒಂದ್ ಕಡೆ ಬೆಳೆ ನಾಶು, ಇನ್ನೊಂದ್ ಕಡೆ ನೀರು ಬಂದ ಲಾಸು. ಎಷ್ಟಪ್ಪ ರೈತರಿಗೆ ಎಕ್ಕರ್ ಕೊಟ್ಟಿರಿ ನೀವು ಹೇಳ್ರಿ? 10 ಕಿಲೋ ಅಕ್ಕಿ ಕೊಡ್ಲತ್ತಾರಿ ನಿಮಗ, ಕೊಡ್ಲತ್ತಾರಿಲ್ಲ ಒಬ್ಬೊಬ್ಬರಿಗೆ. ಅದ್ರಾಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರದ ಮೋದಿಜಿ ಅವ್ರದ್ದು, ಈ ಕಾಂಗ್ರೆಸ್ ಸರ್ಕಾರದಲ್ಲ. 5 ಕಿಲೋ ಅಕ್ಕಿ ದಮ್ಮಿದ್ರೆ ನಾಳೆಗೆ ಮುಂಜಾನೆ 5 ಕಿಲೋ ಇನ್ನ ಹೆಚ್ಚಿಗೆ ಕೊಡ್ರ ಗರೀಬ್ ಮಂದಿಗೆ. ಅದ ಭಾಷಣ ಹೇಳ್ತ್ರಿ 10 ಕಿಲೋ ಕೊಡ್ಲತ್ತೇವ, ನಿಮ್ದ 10 ಕಿಲೋ ಅದು.
ಈ ಕಡೆ ಕ್ವಾರ್ಟರ್ಗೆ ಏಟ್ ಹೆಚ್ಚಿಗೆ ಆಗ್ಯದ ಹೇಳು. ಎಷ್ಟು? 25. ಪಕ್ಕವೇ ಸೋನಿ ಬರಬರದ 25 ರೂಪಾಯಿ ಕುಬ ಒಂದು ದಿನಕ್ಕೆ ಹೆಚ್ಚಿಗೆ ಈ ಗಂಡಸರ ಬಲ್ಲಿ ತಗೋತಾರ. ಹೆಣ್ಮಕ್ಳು ದಿನ ಬಸ್ಸಿನಾಗ ಓಡಾಡ್ತಾರ. 8 ದಿನಕ್ಕೆ ಒಂದ್ಸಲ ಹೋದ್ರೆ ಅವ್ರಿಗೆ ಫ್ರೀ. ಇದು ಕಾಂಗ್ರೆಸ್ ಸರ್ಕಾರ. ನೌಕರಿ ಇಲ್ದ ಹೋದ್ರ 3,000 ರೂಪಾಯಿ ಕೊಡ್ತೇವಂದ್ರಿ. ಇಲ್ಲಿ ಡಿಗ್ರಿ ಮಾಡಿನವರೆಲ್ಲ ಇದ್ರಿ. ಎಷ್ಟು ಮಂದಿಗೆ 3,000 ರೂಪಾಯಿ ಹೊಂಟದ ಹೇಳ್ರಿ? ಹೊಂಟದ ಇಲ್ಲ. ಗುಂಡಪ್ಪ ಹೊಂಟಿಲ್ಲ ಅಂದ್ರ ಇವೆಲ್ಲ ಸುಳ್ಳು ಹೇಳ್ಕೊಂಡು ಮತ್ತೆ ನಾವು ನೋಡ್ತಾ ಇದೀವಿ ಟಿವಿಯಲ್ಲಿ. ಜಿಲ್ಲಾ ಮಂತ್ರಿಗಳಾಗ್ಲಿ ಬೇರೆಯವರಾಗ್ಲಿ ಜನರ ಬಗ್ಗೆದಾಗ ಡೆವಲಪ್ಮೆಂಟ್ ಬಗ್ಗೆದಾಗ ಚರ್ಚೆನೇ ಇಲ್ಲ. ಅವ್ರ ಶಾಸಕರು ಅವ್ರ ಮಂತ್ರಿಗಳೇ ಸರ್ಕಾರ ಬೈಲತ್ತಾರ. ಪರ್ಸೆಂಟೇಜ್ ಮೊದಲು 40 ಇದ್ದಂತ ಈಗ 60 ಆಗ್ಯದಲ್ಲತ್ತಾರ. ಇಂಥ ಕಾಲ ಏನದಲ್ಲ ನಾವು ನೋಡ್ತಾ ಇದೀವಿ. ಹಂಗಾಗಿ ನೀವೇನ್ ಫಿಕರ್ ಮಾಡಬೇಡ್ರಿ. ನಮ್ಮದು ಈ NDA ಗೌರ್ಮೆಂಟ್ ಅದ. ಈಗ ಮ್ಯಾಗ ಬಿ ಈಗ ಮುಂದೆ ಕೆಳಗ್ ಬಿ NDAನೇ ಆಯ್ತದ. ಇದು ನಾ ಅದೇ ಅಂದ ಯಾರು ತರ್ತಾರೋ ಯಾರಿಲ್ಲೋ ನೀವು ತಲೆ ಕೆಡ್ಸ್ಕೋಬೇಡ್ರಿ. ಎಲ್ಲರೂ ಸೇರಿ ಜನರ ಕೆಲಸ ಮಾಡೋದಿದೆ. ನಡೆಯೋ ಸಾಕೀಗ. ಜರ್ನಪ್ಪ ಆಮೇಲೆ ಅಂದ್ರೆ ಇವತ್ತ ಎಲ್ಲರೂ ಸೇರಿ ಇವತ್ತು ಒಂದಾಗಿ ಜನರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತಂತ ಕೆಲಸ ಮಾಡ್ಬೇಕು. ಹಿಂದೆ ನೋಡಿ BSSK ಫ್ಯಾಕ್ಟ್ರಿ ಕೂಬಾರ್ ಬೀದರ್ದಾಗ ಹೋದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 20 ಕೋಟಿ ಅದಕ್ಕೆ ಗ್ರಾಂಟ್ ಕೊಟ್ಟು ಚಾಲು ಮಾಡಿ ನಿರ್ದೇಶನ ಇದೆ. ಈ ಸರ್ಕಾರ ಇವರು ಮಾರ್ಕೊಂತಿಲ್ಲ ಕೊಂಟಾವ್. ಇಂಥ ಸರ್ಕಾರ ಇದು. ರೈತರ ಜೀವನಾಡಿ ಅದು. ಹಂಗಾಗಿ ಯಾರು ಫಿಕರ್ ಮಾಡ್ಲಕ್ ಹೋಗ್ಬೇಡ. ಇನ್ನ 1 ವರ್ಷ ದಂಧೆ ಮಾಡಾರಿ, ಜೈ ಆಮೇಲೆ ಹೊಡ್ಯಾರಿ. ಏನಂತ್ರಿ? ಅದಕ್ಕ ಇನ್ನ 2.5-3 ವರ್ಷದ ಏನಾರವ್ರೆ ಎಲೆಕ್ಷನ್ ಏನು ಈಗಿಲ್ಲ, ಗೊತ್ತಾಯ್ತಾ? ಅದಕ್ಕ ಎಲ್ಲರೂ ಸೇರಿ ಇವತ್ತು ನೋಡ್ರಿ ಖುಷಿ ಆಗ್ತದೆ. ಏನಂತಂದ್ರೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಬಂದಾಗ ನೀವೆಲ್ಲರೂ ಸೇರಿ ಎಷ್ಟೊಂದು ಮಾನ ಸನ್ಮಾನ ಕೊಟ್ಟಿರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿಗೂ ಏನದಲ್ಲ ಅಷ್ಟೇ ಮಾನ ಸನ್ಮಾನ ನೀವು ತಾವು ಕೊಟ್ಟಿದ್ರಿ. ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತ ಮುಂದಿನ ದಿನಗಳಲ್ಲಿ ಇವತ್ತೆಲ್ಲರೂ ಸೇರಿ ಇವತ್ತ ಬಹಳ ಅಚ್ಚುಕಟ್ಟಾಗಿ ನಾವು ಕುಮಾರಣ್ಣನ ಬಲ್ಲೆ ಅಷ್ಟು ಪೇಷನ್ಸ್ ಅದ, ಅಷ್ಟು ತಾಳ್ಮೆ ಅದ ಅಂತೇಳಿ ನಾನು ಅಂತಿದ್ದೆ. ಆದರೆ ಆ ಗಾಡ್ ಗಿಫ್ಟು ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಲ್ಲಿ ಅಷ್ಟೇ ತಾಳ್ಮೆ, ಅಷ್ಟೇ ಒಂದು ಇದು ಏನದಲ್ಲ ಇದೆ. ಮತ್ತು ಭಾಷಣ ಬಿ ಬರೀ ನಾ ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ತಾವ್ರೆ. ಕುಮಾರಣ್ಣ ಜರ ಬೇರೆ ರೀತಿ ಮಾಡ್ತಾರ, ನೀನೊಂದು ಸ್ವಲ್ಪ ಸಿನಿಮಾ ಇದು ಎಲ್ಲ ಸೇರಿ ಹೀರೋ ಸ್ಟೈಲ್ ಭಾಷಣ ಹೊಡಿತೀನಿ ನೀನು. ಎಲ್ಲ ಮಿಕ್ಸು. ಏನಂತಿ ಸೂರ್ಯಕಾಂತ್? ಯಾಕಂದ್ರೆ ಈ ಕಡೆ ಹೀರೋ, ಈ ಕಡೆ ಲೀಡರ್, ಎಲ್ಲ ಕ್ವಾಲಿಟಿ ಅವ ನಿಖಿಲನ್ ಬಲ್ಲಿ, ಗೊತ್ತಾಗ? ಯಾವಾರ ಯಾತ್ ಕಡೆ ಮಂಡಿ ಹೊಡೆದ್ರು ನಾ ತಯಾರಿದ್ದೆ ಮಂಡಿ ಹೊಡ್ಲಕ್ಕಂತೆ ಮನುಷ್ಯ ತಯಾರಾಗ್ಯಾನೀಗ, ಗೊತ್ತಾಯ್ತಾ? ಹಂಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಪಕ್ಷದಲ್ಲಿ ಏನಿದೆ ಅವರಾಗಲಿ, ಇವತ್ತು ನಾವು ಸೀನಿಯರ್ ಲೀಡರ್ಗಳಾಗಲಿ, ಇವತ್ತು ಎಲ್ಲರೂ
ಇವತ್ತು ನಾವು ಜಿಲ್ಲೆಗಳ್ದಾಗ ಹೋದ್ರೆ ಅಷ್ಟೇ ಒಂದು ಮಾನ ಸನ್ಮಾನ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಕೊಡ್ತಾರೆ ನಮಗೆ. ಯಾಕಂದ್ರೆ ನಮ್ಮ ಲೀಡರ್ಸ್ ಬಂದಾರಪ್ಪ, ಮಾತಾಡ್ತಾರ, ಅವ್ರಿಗೆಲ್ಲ ಇದು ಮಾಡಬೇಕು ಅಂತೇಳಿ. ಅಂಥ ಒಂದು ವಾತಾವರಣ ಏನದಲ್ಲ ಇವತ್ತು ಎಲ್ಲರೂ ನಾವು ನಮ್ಮ ಪಕ್ಷ ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು, ಯಾಕಂದ್ರೆ ನಮ್ಮ ಬೀದರ್ ಹೆಂಗಿದೆ ಅಂತಂದ್ರೆ ಮಿರಾಜ್ ಪಟೇಲ್ ಅವ್ರು ಹಿಡ್ಕೊಂಡೆ ಅವ್ರ ಆದಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಖೂಬಾ ಆದಿಯಾಗಿ ಇವತ್ತು ಬಹಳಷ್ಟು ಜನ ಇವತ್ತು ಹಿಂದಿನ ಕಾಲದಾಗಿಂದ ಹಿಡ್ಕೊಂಡು ಜನತಾ ಪರಿವಾರ ಹಿಡ್ಕೊಂಡು ಅನ್ನೋದೆಲ್ಲ ಬಂದವರಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮದೇ ಆದಂಥ ಒಂದು ಗಡ ಇದೆ, ನಮ್ಮದೇ ಆದಂಥ ವೋಟ್ ಬ್ಯಾಂಕ್ಸ್ ಇದೆ ಇಲ್ಲಿ. ಇಂಥದ್ರಲ್ಲಿ ನಾವು ಒಳ್ಳೆ ರೀತಿಯಿಂದ ಮ್ಯಾಗಿನ ಲೆವೆಲ್ ಸ್ಟ್ರಾಟಜಿಕಲಿ ನಾವು ಹೋಗಿ ಯಾರಿಗೂ ತೊಂದರೆ ಆಗಲ್ದಂಗ ನಾವೇನದಲ್ಲ ಇವತ್ತು ಎಲ್ಲರೂ ಸೇರಿ ಇದು ಮಾಡಿ ಮುಂದಿನ ಇಂಥ ಭ್ರಷ್ಟ ಸರ್ಕಾರ ತೆಗೆಂತ. ಯಾಕಂದ್ರೆ ನಾನು ಹೇಳಿದೆ ಇವತ್ತು ಮಾಧ್ಯಮ ಸ್ನೇಹಿತರಿದ್ದಾರೆ, ಇವತ್ತೆಲ್ಲ ನಮ್ಮ ನ್ಯಾಷನಲ್ ಮೀಡಿಯಾದವರು ಬಂದಿದ್ದಾರೆ. ನಿಮ್ಗೊಂದು ಮಾತು ಹೇಳಕ್ ಬಯಸ್ತೀನಿ ನಾನು, ಏನಂತಂದ್ರೆ ಈ ಕಾಂಗ್ರೆಸ್ನವರು ಇಷ್ಟು ನಾವು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಅಷ್ಟು ಫೇಮಸ್ ಆದೇವು ಇಷ್ಟು ಫೇಮಸ್ ಆಗಿದ್ದೇವಲ್ಲ ತರಲ್ಲ, ಇವ್ರ ಗ್ಯಾರಂಟಿ ನಮ್ಮ ಕರ್ನಾಟಕದ 7 ಕೋಟಿ ಜನ ಪಾರ್ಲಿಮೆಂಟ್ ನಲ್ಲಿ ಫೇಲ್ ಮಾಡಿದಾರ. ಪಾರ್ಲಿಮೆಂಟ್ ನಲ್ಲಿ 28 ಸೀಟ್ದಾಗ ಬರೀ 9 ಸೀಟ್ ಅವ್ರಿಗೆ ಬಂದವ, ಬಾಕಿದ್ ನಮಗ್ ಬಂದಿದೆ. ಅಗರ್ ನಿಮ್ ಗ್ಯಾರಂಟಿ ಸಕ್ಸಸ್ ಆಯ್ತಿತ್ತು, ನಿಮ್ ಗ್ಯಾರಂಟಿ ಮ್ಯಾಗ ವಿಶ್ವಾಸ ಇರ್ತಿತ್ತು, ಯಾಕೆ ನೀವು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಮಂದಿ ಹೇಳಬೇಕು, 2.5 ವರ್ಷ ಹಿಡಿದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಮೂಲೆಗೆ ಗಂಟಿನ ಮುಟ್ಟೆ ಕಟ್ಟಿಟ್ಟು ಇವತ್ತು ಮಂದಿ ಎದುರ ನಮ್ ಗ್ಯಾರಂಟಿ ಅಂತ ಹೇಳ್ತ್ರಿ. ಕೇಳ್ರಿ, ಮಾಧ್ಯಮ ಸ್ನೇಹಿತರು ಕೇಳಕ್ ಬಯಸ್ತೀನಿ. ಕಾಂಗ್ರೆಸ್ ಮುಖಂಡರಿಗೆ ಹೋಗಿ ಇವತ್ತ ನಿಮ್ ತಾಕತ್ತಿದ್ರೆ ನಾಳೆ ಬೆಳಿಗ್ಗೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾ ಅಂತ ಹೇಳ್ರಿ. 2.5 ವರ್ಷ ಯಾಕೆ ನಿದ್ದೆ ಮಾಡಿದ್ರಿ ಹೇಳ್ರಿ. ಅದು ಹಿಂದಿಂದ 2 ವರ್ಷ ಬೇಡ, ಇವ್ರದ್ದು 2 ವರ್ಷ ಅದು ಇರ್ಲಿ. ಯಾಕಂದ್ರೆ ನಮ್ಮ ಸಂಜು ರೆಡ್ಡಿಗೆ ಅರ್ಜೆಂಟ್ ಎಲ್ಲಾರ ಹೋಗೋದ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪರೇಶಾನ ನಾವ. ಅದೇ ಗೊತ್ತಾಯ್ತು. ಕೂಡು ಏನಂತ್ರಿ? ಹಂಗಾಗಿ ಇವತ್ತು ಏನಾಗಿದೆ, ಇವತ್ತು ಇವ್ರ ಸರ್ಕಾರ ಸಂಜು ರೆಡ್ಡಿ, ಇವತ್ತು ಈ ಸರ್ಕಾರ ನಾವು ಯಾರಿಗೆ ಕೇಳಬೇಕು? ಇವ್ರಿಗೆ ಕೇಳ್ಬೇಕು. ನಾಳೆ ಮುಂಜಾನೆ ಮಾಡ್ರಿ, ಅದೇ ಹೇಳತ್ತಿಲ್ವಾ? ನಾಳೆ ಬೆಳಿಗ್ಗೆ ಮಾಡ್ರಿ. ಯಾಕ ಅವ್ರಿಗೆ ಡೌಟ್ ಅದ, ನಾಳೆ ಬರ್ಲೋಯ್ತು ಅಂದ್ರೆ ಮತ್ತೆ ಮುಂದೆ ನಾವಿನ್ನಮ್ಮ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗವ್ವ, ಇನ್ನೊಂದು ಹೋಗವ್ವ, ನಮ್ಗೇನಾಯ್ತದು ಅಮ್ಮ ನಿಟ್ಟಿನಲ್ಲಿ ಪರೇಶಾನರ. ಅಂದಿನ ಮ್ಯಾಗ ಇವ್ರಿಗೆ ಗ್ಯಾರಂಟಿ ಯಾವ್ದ? ಬರೇ ಭ್ರಷ್ಟಾಚಾರು ಹಗರಣಗೋಳ್ದು ಲೆಕ್ಕ ಇಲ್ಲ. ಹಿಂದೆ ಹೆಂಗ UPA 1 and 2 ಹಗರಣಗೋಳ್ನಿಂದ ಫುಲ್ ಆಗಿ ಇವತ್ತು ಹಿಂದೂಸ್ತಾನ್ನಿಂದ ಕಾಂಗ್ರೆಸ್ ಹೊರಗೆ ಹೋಗಿದೆ. 10-11 ವರ್ಷ ಆಯ್ತು. ಹಂಗ ಇವತ್ತು ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಹೆಚ್ಚಿಗಾಗಿ, ಹಗರಣಗಳು ಹೆಚ್ಚಿಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಇದು ನಾಮ ಸಮೇತ ಏನದಲ್ಲ ಹೊರಟು ಹೋಗಂತ ಸಮಯ ದೂರಿಲ್ಲ ಅಂತೇಳಿ ಹೇಳಕ್ ಬಯಸ್ತೀನಿ ಬಂಧುಗಳೇ, ದೂರಿಲ್ಲ. ಹಂಗಾಗಿ ಇವತ್ತು ನಾವು ನೀವೆಲ್ಲ ಒಗ್ಗಟ್ಟಾಗಿ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ದೀನ್ ದಲಿತರ ಪರವಾಗಿ ಆವಾಜ್ ಎತ್ತಿ ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಎಲ್ಲರೂ ಸೇರಿ ಕೆಲಸ ಮಾಡೋಣ. ಆಮೇಲೆ ವಿಶೇಷವಾಗಿ ಇವತ್ತ ಅಲ್ಲಿ ಅದು ಇದು ಹಾಕಿದೆವು, ಒಂದು 5 ಮಿನಿಟ್ ಟೈಮ್ ಕೊಡ್ರಿ. ಏನಂತಂದ್ರೆ ಎಲ್ಲರೂ ಮೊಬೈಲ್ ಅವಲ್ಲ. ಇವತ್ತು ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸದಸ್ಯತ್ವ ನೋಂದಣಿ ಕಡೆಯಿಂದ ಬಂದಿದ್ದಾರೆ. ಅದಕ್ಕ ಎಲ್ಲರೂ ಮೊಬೈಲ್ ಚಾಲು ಮಾಡ್ಕೋರಿ, ಜೇಬ್ನಾಗಿನ ಮೊಬೈಲ್ ತೆಗೀರಿ. ಶ್ರೀಕಾಂತ್ ಚಾಲು ಅದ ಮಾಡಿರಿ, ಅಲ್ಲ ಮಾಡಲ್ದವರು ಒಸ್ಸು ಮಂದಿ ಮಾಡಿರಿ, ಫುಲ್ಲು ಮಾಡಿದ್ದಾರೆ. ಯಾಕಂದ್ರೆ
2 ದಿವಸ ಮೊದಲು 2ನೇ ತಾರೀಕು ಅಂದ್ರೆ ನಿನ್ನೆನೆ ಬೆಳಿಗ್ಗೆ ನಾನು ಎವ್ರಿ ಹಳ್ಳಿ ಎಲ್ಲ ಮುಖಂಡರ ಜೊತೆಲಿ ಜೂಮ್ ಮೀಟಿಂಗ್ ಮಾಡಿದ್ದೀನಿ. ಬೆಳಗ್ಗೆ 8 ಗಂಟೆ ಹಿಡ್ಕೊಂಡು 10:30ವರೆಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಜನ ಆ ಜೂಮ್ ಮೀಟಿಂಗ್ನಲ್ಲಿ ತಮ್ಮದೇ ಆದಂಥ ಜಾತ್ರೆ ಅಂದರೆ ಅಲ್ಲಿ ಊರಲ್ಲಿ 10-15 ಜನರಿಗೆಲ್ಲ ಕೂಡಿಸ್ಕೊಂಡು ನನ್ನ ಜೊತೆ ಸಂಪರ್ಕ ಇದ್ದು ಅಲ್ಲೇ ಮಾಡಿದಾರ. ಮತ್ತು ನಿನ್ನೆ ನಾನು ರಿಪೋರ್ಟ್ ಬಿ ತಗೊಂಡೆ. ಕರ್ನಾಟಕದಾಗ ಅದು ನಮ್ಮ ಸೌತು ಎಷ್ಟು ಆಗ್ಯಾವ ಅಂಥೇಳಿ. ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ನಿನ್ನಿನ ತನ ನಾವು ಎಲ್ಲದಕ್ಕಿಂತ ನಂಬರ್ 1 ಪೊಸಿಷನ್ದಾಗ ಕರ್ನಾಟಕದಾಗ ಹೋಯ್ತೇವು ಅಂತೇಳಿ ಹೇಳಕ್ಕೆ ಬಯಸ್ತೀನಿ ನಾನು. ಆದ್ರೆ ಈಗ ಬಿ ಫಿರ್ ಬಿ ಒಂದು ಮಿಸ್ ಕಾಲ್ ಹೊಡೀರಿ. ಒಂದು ಅಕೌಂಟ್ ನಿಖಿಲ್ ಕುಮಾರಸ್ವಾಮಿ ಅಕೌಂಟ್ದಾಗ ಹೋಗ್ಲಿ. ಈಗ ಒಂದು ನಂಬರ್ ಹೇಳ್ತೀನಿ ನಾ, 99 ಎಷ್ಟದ 9964002028 ಇದ್ರ ಮ್ಯಾಗ ಒಂದು ಮಿಸ್ ಕಾಲ್ ಹೊಡೀರಿ. ಪೂರಾ ನಾ ಫಿಲಪ್ ಮಾಡ್ಸಾರಿ ಅಂತ ಹೇಳಿದ್ದೆ. ಆದ್ರೆ ನೀವು ಎಲ್ಲರೂ ಮಾಡಿದ್ದೇವಲ್ಲತ್ತೀರಿ. ಅದಕ್ಕೆ ಸಮಯ ಹೆಚ್ಚಿಗೆ ತಗೊಳ್ಳಲ್ಲ ನಾನು. ಅದಕ್ಕೆ ಮತ್ತೆ ಮುಂದಿನ ಅದೇನು ಪ್ಲೇ ಮಾಡೋದು ಬೇಡ, ಪ್ಲೇ ಮಾಡೋದು ಬೇಡ. ಮುಂದಿನ ಸಮಯ ಏನದಲ್ಲ ನಾವು ಸಂಪೂರ್ಣ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಡೋಣ. ಅವ್ರ ಮಾತುಗಳು ಕೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಆ ತಾಯಿ ಭವಾನಿ ಮಾತಾ ಇಲ್ಲಿ ನಮ್ಮ ಏನು ಬಾಲಮ್ಮ ತಾಯಿ ಬಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆವು. ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಜನರದು ಎಲ್ಲರದು ಸೇವೆ ಮಾಡೋಂಥ ಇನ್ನೂ ಹೆಚ್ಚಿಗೆ ಇದು ಮಾಡಲಿ ಅಂತ ಹೇಳಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಮತ್ತು ವಿಶೇಷವಾಗಿ ಅವರಿಗೂ ಈ ಕ್ಷೇತ್ರಕ್ಕೆ ಬಂದಿನ ಕಡೆಯಿಂದ ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾ ದಳ. आइडियल पब्लिक स्कूल इंग्लिश मीडियम और हिफ्स अलकुरान नर्सरी से 10वीं क्लास तक दाखिले जारी है. ಈಗ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಮಾತಾಡಬೇಕಾಗಿದೆ. ಸ್ವಲ್ಪ ಸೈಡ್ ಆಗಬೇಕಣ್ಣ, ಸೈಡ್ ಆಗ್ರಿ. ಬರ್ಲಿ ಜೋರಾದ ಚಪ್ಪಾಳೆ. ಇಂದಿನ ಬೀದರ್ ಜಿಲ್ಲೆಯ ಪಕ್ಷವನ್ನ ಸಂಘಟನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪಕ್ಷದಲ್ಲಿ ತಾಲೂಕಿನಲ್ಲಿ ಗುರುತಿಸಿಕೊಂಡು ಹಲವಾರು ದಶಕಗಳಿಂದ ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಏಳು ಬೀಳುಗಳಲ್ಲಿ ಪಕ್ಷದ ಜೊತೆಯಲ್ಲಿ ನಿಂತು ಪಕ್ಷವನ್ನ ಕಟ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಿಮ್ಮ ಪ್ರೀತಿಯ ಮನೆ ಮಗ, ನೀವು ಹರಿಸಿ ಬೆಳೆಸಿ ರಾಜಕೀಯವಾಗಿ ಉನ್ನತವಾದಂಥ ಒಂದು ಸ್ಥಾನವನ್ನು ತಲುಪತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಹೋರಾಟ ಪ್ರಯತ್ನದ ಮೂಲಕ ತಾಲೂಕಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೋಆಪರೇಟಿವ್ನ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯವನ್ನ ಮತ್ತು ಬೀದರ್ ಜಿಲ್ಲೆಯನ್ನ ಪ್ರತಿನಿಧಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ಜನತಾದಳ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ
ಅತ್ಯಂತ ಆಪ್ತ ಬಳಗದ ಕುಟುಂಬದ ಸದಸ್ಯರ ರೀತಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಂಡಪ್ಪ ಕಾಂಶಾಪುರ ಅಣ್ಣ ಅವರೇ, ಮತ್ತೊಬ್ಬರು ಬೀದರ್ ಜಿಲ್ಲೆಯ ನಾಯಕರು, ರಾಜಕೀಯದ ಹಿನ್ನೆಲೆಯನ್ನ ಹಾಗೂ ರಾಜಕೀಯದ ಇತಿಹಾಸವನ್ನ ಅವರ ತಂದೆಯವರು ಸತತ 6 ಬಾರಿ ಶಾಸಕರಾಗಿ ಬೀದರ್ ಜಿಲ್ಲೆಯಲ್ಲಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಅವರ ತಂದೆಯವರು ಏನು ಪ್ರಾರಂಭ ಮಾಡಿದ್ರು, ಅಂದಿನಿಂದ ಇಂದಿನವರೆಗೆ ಅವರ ತಂದೆಯವರ ಹೆಸರನ್ನ ಉಳಿಸ್ತಕ್ಕಂಥ ಪ್ರಾಮಾಣಿಕ ಹೋರಾಟ ಹಾಗೂ ಪ್ರಯತ್ನದೊಂದಿಗೆ ಬೀದರ್ ಜಿಲ್ಲೆಯಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅಣ್ಣವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರೇ, ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ರೆಡ್ಡಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರುಗಳೇ, ಪಕ್ಷದ ಕಟ್ಟಾಳುಗಳೇ, ಬೇರುಗಳೇ ಹಾಗೂ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭಗಳು ಕೆಲವೊಂದಷ್ಟು ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ಆಯಾ ಸನ್ನಿವೇಶಗಳು ನಮ್ಮ ಎದುರುಗಡೆ ನಿಂತಿದ್ರು ಕೂಡ ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ ಆಗಮಿಸಿರ್ತಕ್ಕಂಥ, ಮತ್ತೆ ಈ ಪಕ್ಷದಲ್ಲೇ ಇನ್ನು ರಾಜಕಾರಣವನ್ನು ಮಾಡಬೇಕು ಅಂತಕ್ಕಂಥದ್ದು ದೃಢವಾದಂಥ ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ಬಲವಾಗಿ ಜಿಲ್ಲೆನಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಇವತ್ತು ಸಂಘಟನೆಯನ್ನು ಮಾಡಿ ಮತ್ತೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದೊಂದಿಗೆ ಮತ್ತೆ ಜನತಾದಳ ಪಕ್ಷದ ಶಾಸಕರಾಗಿ ಮುಂದಿನ 2022 ಚುನಾವಣೆಯಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥ ಅಭಿಲಾಷೆಯನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖೂಬಾರ್ ಅವರೇ, ಈಗಾಗಲೇ ಬೆಳಗ್ಗೆ 4:15 ಗಂಟೆಗೆ ಬೆಂಗಳೂರಿನ ನಿವಾಸವನ್ನು ವಿಮಾನದಲ್ಲಿ ಬಂದು ಮೊದಲನೇ ಸಭೆ ಬಹಳ ಉತ್ತಮ ರೀತಿ ಸಭೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು, ಪ್ರಮುಖ ಮುಖಂಡರುಗಳು ಹಾಗೂ ಜಿಲ್ಲೆಯ ನಾಯಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇಂದಿನ 2ನೇ ಸಭೆಗೆ ನಿಮ್ಮ ತಾಲೂಕಿಗೆ ಬಂಡಪ್ಪಣ್ಣನ ಜೊತೆ ಇವತ್ತು ವಿಶೇಷವಾಗಿ ಪಕ್ಷವನ್ನು ಸಂಘಟಿಸುವ ದೃಷ್ಟಿಯಿಂದ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಒಂದು ಸಂಬಂಧವನ್ನು ಹೊಂದತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನದ ಮೂಲಕವಾಗಿ ಇವತ್ತು ಏನು ಬಂದು ತಲುಪಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ, ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ತಕ್ಕಂಥದ್ದಕ್ಕೆ ವೈಯಕ್ತಿಕವಾಗಿ ಇವತ್ತು ನನಗೆ ವಿಶೇಷವಾಗಿ ನನ್ನ ಮುಂದೆ ಸವಾಲಿರ್ತಕ್ಕಂಥದ್ದು, ಜನತಾದಳ ಪಕ್ಷ ಅಂದೆ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಏನು ಬಿಂಬಿತವಾಗಿದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಹಲವಾರು ಚುನಾವಣೆಗಳಲ್ಲಿ ನಮ್ಮ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ದುಡಿಮೆ, ನಿಮ್ಮ ಹೋರಾಟದ ಪ್ರತಿಫಲವಾಗಿ
ಅನೇಕ ಚುನಾವಣೆಗಳಲ್ಲಿ ನಾವು ಸಾಕಷ್ಟು ಶಾಸಕ ಮಿತ್ರರನ್ನ ಏನು ಕಂಡಿದ್ದೇವೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು 41 ವಿಧಾನಸಭಾ ಕ್ಷೇತ್ರದ ಪೈಕಿ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 50% ಇವತ್ತು ಅದರಲ್ಲಿ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮಗಳು ಸಾಧನೆಗಳನ್ನ ಮುಂದಿಟ್ಟು ಜೊತೆಯಲ್ಲಿ ಇವತ್ತಿನ ಸರ್ಕಾರದ ವೈಫಲ್ಯತೆಗಳು ಹೆಜ್ಜೆಜ್ಜೆನಲ್ಲೂ ಇವತ್ತು ರಾಜ್ಯದ ಜನತೆ ರಾಜ್ಯದ ಉದ್ದಗಲಕ್ಕೂ ಕೂಡ 224 ಕ್ಷೇತ್ರದಲ್ಲೂ ಇವತ್ತು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಜನ ಯಾವತ್ತಪ್ಪ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಸಂಪೂರ್ಣವಾಗಿ ತೊಲಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಜನತಾದಳ ಪಕ್ಷದ ಕಾರ್ಯಕರ್ತರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು 7.5 ಕೋಟಿ ಕನ್ನಡಿಗರ ಒಂದು ಶಾಪ. ಇವತ್ತು ಈ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ವೈಫಲ್ಯತೆಗಳು ನಿರಂತರವಾಗಿ ಜನಗಳ ಮೇಲೆ ಸುಲಿಗೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ತೆರಿಗೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ನೆಲ ಕುಸಿದೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷವನ್ನ ಇನ್ನು 3 ವರ್ಷಗಳ ಕಾಲ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಯಾವ ಚುನಾವಣೆನೂ ನಾವು ಇವಾಗ ಎದುರು ನೋಡ್ತಾ ಇಲ್ಲ. ಯಾತಕ್ಕೋಸ್ಕರ ರಾಜ್ಯ ಪ್ರವಾಸವನ್ನ ಕೈಗೆತ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಪ್ರಶ್ನೆ ಮೂಡಿರ್ಬೋದು. ಆದರೆ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಇವತ್ತು 4 ಜಿಲ್ಲೆಗಳು 19 ತಾಲೂಕುಗಳಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರುಗಳು ಜೊತೆಯಲ್ಲಿ ಆಯಾ ಭಾಗದ ಅಭ್ಯರ್ಥಿಗಳ ಸಹಕಾರದಿಂದ ಈಗಾಗಲೇ 4 ಜಿಲ್ಲೆ ಮತ್ತೆ 19 ತಾಲೂಕು ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ನಾನು ಇವತ್ತು ವಿಶೇಷವಾಗಿ ಬೀದರಿಗೆ ಏನು ಬಂದಿದ್ದೇನೆ. ಇಲ್ಲಿಂದ ಇವತ್ತು ಕಲಬುರಗಿಗೆ ತೆರಳುತ್ತಾ ಇದ್ದೇನೆ. ಅಲ್ಲಿ ಜೇವರ್ಗಿನಲ್ಲಿ ನಾಳೆ ಒಂದು ದೊಡ್ಡ ಸಭೆ ಇದೆ. ತದನಂತರ ಯಾದಗಿರಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಯಾದಗಿರಿ ಮತ್ತೆ ಶಾಪುರಕ್ಕೆ ಹೋಗಿ ಮತ್ತೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೋಗಿ ಮತ್ತೆ ನಮ್ಮ ಬಿಜಾಪುರ ಬಾಗಲಕೋಟೆ ಈ ಭಾಗಕ್ಕೆ ಬರ್ತಾ ಇದ್ದೇನೆ. ನಾವು ಬಹಳ ಜನ ಹೇಳ್ತಾರೆ, ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳಿದೆ, ಬರೀ ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತೀರಿ. ಇಲ್ಲೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ಕಟ್ಬಿಡಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಪಕ್ಷದ ನಾಯಕರು ವರಿಷ್ಠರ ನಿರೀಕ್ಷೆಯಲ್ಲಿದ್ದಾರೆ. ನೀವು ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ನನ್ನ ಉತ್ತರ ಕರ್ನಾಟಕ ಭಾಗದ ನನ್ನ ಯುವ ಸಮುದಾಯ ನನಗೆ ನೀವೇನು ಸಂದೇಶವನ್ನು ಸಾರ್ತಾ ಇರ್ತೀರಿ ಅವೆಲ್ಲವನ್ನ ನಾನು ಗಮನಿಸಿದ್ದೇನೆ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ 224 ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಿದ್ದಾರೆ. ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥ ಅಭಿಮಾನಿಗಳಿದ್ದಾರೆ. ಯಾವ ಕಾರಣಕ್ಕೂ ನಿಮ್ಮನ್ನ ಕೈಯನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಒಂದು ಸವಾಲನ್ನ ಸ್ವೀಕಾರ ಮಾಡಿದ್ದೇವೆ. ಆ ಸವಾಲು ನನ್ನ ಮುಂದೆ ಇರ್ತಕ್ಕಂಥದ್ದು ಮೊದಲು ನಿಮ್ಮ ಚುನಾವಣೆಯನ್ನ ಮಾಡಬೇಕಾಗಿದೆ. ನಿಮ್ಮ ಚುನಾವಣೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ. ನೀವೆಲ್ಲರೂ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಒಡನಾಟವನ್ನು ಇಟ್ಕೊಂಡು ಯಾವುದೇ ಪಕ್ಷದ ಚಿಹ್ನೆ ಅಡಿ ನಡೀದೇ ಹೋದ್ರೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ತಾವೇನು ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತೀರಿ. ನೀವೆಲ್ಲ ನಿಮ್ಮ ಗ್ರಾಮಗಳಲ್ಲಿ ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕು, ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಕನಸನ್ನ ಏನು ಹೊತ್ತಿರ್ತೀರಿ. ಅದಕ್ಕೆ ಪೂರಕವಾಗಿ ಸಕಾರಾತ್ಮಕವಾಗಿ ಇವತ್ತು ಪಕ್ಷದ ಅಭ್ಯರ್ಥಿಗಳು ನಿಮ್ಮ ಜೊತೆಯಲ್ಲಿ ಏನು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅದನ್ನು ನಾವು ಕೂಡ
ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರಬೇಕಾಗ್ತದೆ. ಯಾಕೆಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರಿಗೂ ಕೂಡ ನಿಮ್ಮ ಹೋರಾಟ ಮುಟ್ಟಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಿಂತಿದ್ದೇನಣ್ಣ. ತದನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿದೆ. ಇವೆಲ್ಲ ಚುನಾವಣೆಗಳಲ್ಲಿ ನಾವು ಹಿಡಿತವನ್ನ ಸಾಧಿಸಿದ್ರೆ 100ಕ್ಕೆ 100 ಮುಂಬರ್ತಕ್ಕಂಥ 2028ರ ಚುನಾವಣೆ ಜನತಾದಳ ಪಕ್ಷವನ್ನ ಯಾರು ಕೂಡ ತಡಿಲಿಕ್ಕಾಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 100ಕ್ಕೆ 100 ಮೊದಲನೇ ಸ್ಥಾನದಲ್ಲಿ ಜನತಾದಳ ಪಕ್ಷ ಕರ್ನಾಟಕದ 7.5 ಕೋಟಿ ಕನ್ನಡಿಗರ ಒಂದು ಹೃದಯವನ್ನ ಗೆಲ್ತಕ್ಕಂಥದಕ್ಕೆ ನಿಮ್ಮ ಹೋರಾಟ ಇಂದಿನಿಂದ ಪ್ರಾರಂಭ ಮಾಡ್ಬೋದಣ್ಣ. ಇಂದಿನಿಂದ ಪ್ರಾರಂಭ ಮಾಡ್ಬೋದಾ? 3 ವರ್ಷ ಇದೆ. 3 ವರ್ಷ ಅಂದ್ರೆ ವರ್ಷಕ್ಕೆ 365 ದಿನ, ಇನ್ನೂ 1000 ದಿನ ಇದೆ. ಈಗಲೇ ಯಾಕೆ ಮನೆ ಬಿಟ್ಟು ಆಚೆ ಕಡೆ ಹೋಗ್ಬೇಕು? ಚುನಾವಣೆ ಬಂದಾಗ ಮಾಡಿದ್ರೆ ಆಯ್ತು ಅಂತ ಯಾರು ಕೂಡ ದಯವಿಟ್ಟು ಮನೇಲಿ ಕೂತ್ಕೊಳ್ಳೋದು ಬೇಡ. ನಿಮಗೆಲ್ಲ ಗೊತ್ತಿದೆ ನನ್ನ ರಾಜಕಾರಣದ ಜೀವನದ 3 ಸೋಲುಗಳು. ನಿಖಿಲ್ ಕುಮಾರಸ್ವಾಮಿನ ಸೋಲಿಸಲಿಕ್ಕೆ ಎಲ್ಲ ಪಕ್ಷ ಒಟ್ಟಾಗಿ ನನ್ನ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥ ನಿದರ್ಶನಗಳು ನಾನು ನೋಡಿದ್ದೀನಿ. ನನ್ನ ಚುನಾವಣೆಯ 3 ಸೋಲು ನನ್ನ ರಾಜಕಾರಣದ ಬದುಕಿನ ಪರಿಪಕ್ವತೆಯನ್ನು ಕಲಿಸ್ಕೊಡ್ತಕ್ಕಂಥದ್ದಕ್ಕೆ 3 ಕ್ಷೇತ್ರದ ಜನತೆ ಬಹುಶಃ ನನಗೆ ಪರೀಕ್ಷೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಅದನ್ನ ಭಾವಿಸಿದ್ದೇನೆ. ಜನ ನನಗೆ ಮತ ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಎಲ್ಲೋದ್ರೂ ಕೂಡ ಹೃದಯದಲ್ಲಿ ಒಂದು ಸ್ಥಾನ ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಬಂದ, ನಿಖಿಲ್ ಕುಮಾರಸ್ವಾಮಿ ಬಂದ. ಆದ್ರೆ ನಮಗೆ ಓಟ್ ಹಾಕಿರ್ತಕ್ಕಂಥ ಜನ ಇದ್ದಾರೆ, ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ಜನ ಇದ್ದಾರೆ, ನಮ್ಮ ಮೇಲೆ ವಿಶ್ವಾಸ, ನಮ್ಮ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂಥ ಜನ ಇದ್ದಾರೆ. ಯಾವ ಕಾರಣಕ್ಕೂ ಅವರ ಅಭಿಮಾನವನ್ನ ಹುಸಿಗೊಳಿಸ್ತಕ್ಕಂಥ ಕೆಲಸ ನಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ 3 ಚುನಾವಣೆ ಸೋಲ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಯಾಗೇ ಉಳಿಲಿ. ನನ್ನ ತಲೆನಲ್ಲಿ ನಾನು ಎಲ್ಲೋ ಚುನಾವಣೆ ನಿಂತ್ಕೋಬೇಕು ಅಂತಕ್ಕಂಥದ್ದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನ 2028ರ ವಿಧಾನಸಭಾ ಚುನಾವಣೆ ಗಡಿಯಲ್ಲಿ ಒಂದು ದಡವನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಈ ನಿಖಿಲ್ ಕುಮಾರಸ್ವಾಮಿ ಮಾಡ್ತಕ್ಕಂಥ ಸವಾಲು ಇವತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ತಗೊಳ್ಬೇಕಾಗ್ತದಣ್ಣ. ನಾನೊಬ್ಬನೇ ಸವಾಲನ್ನು ಸ್ವೀಕಾರ ಮಾಡಿದ್ರೆ ಆಗೋದಿಲ್ಲ, ನೀವೆಲ್ಲರೂ ಕೂಡ ಈ ಸವಾಲನ್ನು ಸ್ವೀಕಾರ ಮಾಡಬೇಕು. ಪ್ರಾದೇಶಿಕ ಪಕ್ಷದ ಅವಶ್ಯಕತೆ, ಅದರ ಅನಿವಾರ್ಯತೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ತಾವು ನೋಡ್ತಿದ್ದೀರಿ. ಹಲವಾರು ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥ ನಿದರ್ಶನಗಳನ್ನ ನಮ್ಮ ಕಣ್ಣು ಮುಂದೆ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇತ್ತೀಚೆಗೆ ನಾನು ರಾಯಚೂರಿಗೆ ಹೋಗಿದ್ದೆ. ರಾಯಚೂರಿನ ಸಿಂಧನೂರು, ಮಾನ್ವಿ, ದೇವದುರ್ಗ 3 ತಾಲೂಕುಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ದೇವದುರ್ಗ ದೇವರ ನಾಡು ಅಂತಕ್ಕಂಥ ಪ್ರಸಿದ್ಧಿಯನ್ನು ಏರ್ಪಡ್ಕೊಂಡಿದೆ. ದೇವದುರ್ಗಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥದಕ್ಕೆ ಆ ಭಾಗದ ರೈತರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಆಹ್ವಾನವನ್ನು ಕೊಡ್ತಾರೆ. ದೇವೇಗೌಡರು ಸಾಹೇಬರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ನನ್ನ ರಾಜ್ಯ ಪ್ರವಾಸದಲ್ಲಿ ಏನಿದ್ದೆ, ಅವರು ಹೆಲಿಕಾಪ್ಟರ್ನಲ್ಲಿ ಬಂದರು. ನಾನು ರಸ್ತೆನಲ್ಲಿ ಗಾಡಿನಲ್ಲಿ ನನ್ನ ಕಾರ್ನಲ್ಲಿ ಬರಬೇಕಾದ್ರೆ ದೇವದುರ್ಗದಲ್ಲಿ ಹಳ್ಳಿಯಿಂದ ಜನ ದೇವೇಗೌಡರನ್ನ ಕಾಣಬೇಕು ಅಂತಕ್ಕಂಥ ನಿರೀಕ್ಷೆನಲ್ಲಿದ್ದರು. ಅದಕ್ಕೆ ಕಾರಣ 90ರ ದಶಕದಲ್ಲಿ, 90ರ ದಶಕ ಅಂದರೆ ನಾನು ಇನ್ನೂ 2-3 ವಯಸ್ಸಿನ ಹುಡುಗ, ಚಿಕ್ಕ ಬಾಲಕ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ರೈತಾಪಿ ವರ್ಗ ಒಂದು ಸಮಾಲೋಚನೆಗೆ ಕರೀತಾರೆ. ದೇವದುರ್ಗ ಏಷ್ಯಾದಲ್ಲೇ ಬಹಳ ಹಿಂದುಳಿದಂತ
ತಾಲೂಕಾಗಿತ್ತು. ಅದಕ್ಕೆ ಕಾರಣ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರು ಕೂಡ ಬರಡು ಭೂಮಿ ಆಗಿತ್ತು. ಎಲ್ಲೂ ಕೂಡ ನೀರಾವರಿ ಅಂತಕ್ಕಂಥ ಯೋಜನೆ ಎಲ್ಲೂ ಕೂಡ ಒಂದು ಇಂಚು ನೀರು ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 91-92ರಲ್ಲಿ ಆ ತಾಲೂಕಿಗೆ ಭೇಟಿ ಕೊಟ್ಟಾಗ ಆ ಭಾಗದ ರೈತರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಮ್ಮ ರೈತರು ಯಾವ ರೀತಿ ಆ ತಾಲೂಕಿನಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚಿತ್ರಣ ಅವ್ರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರಿಗೆ ಒಂದು ಮಾತನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷ ಹಾಗೂ ದೇವೇಗೌಡರು ಸಾಹೇಬರು ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೇ ನನಗೆ ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ನೀರಾವರಿಯನ್ನು ಮಾಡಿಕೊಡ್ತೇನೆ ಅಂದ್ರು. ಅವರ ಕೊಟ್ಟ ಮಾತಂತೆ 1994ರಲ್ಲಿ ಪ್ರಪ್ರಥಮವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಮೇಲ್ದಂಡ ಯೋಜನೆ ಏನಿದೆ, ಬಲದಂಡ ನಾಲೆ, ನಾರಾಯಣಪುರ ಕಾಲುವೆ ಮೂಲಕ ಅವರು ಮಾಡಿರ್ತಕ್ಕಂಥ ನೀರಾವರಿ ಇವತ್ತಿಗೂ ಕೂಡ ಶಾಶ್ವತವಾಗಿ ದೇವದುರ್ಗದಲ್ಲಿ ನೀವು ಯಾವುದೇ ರೈತಾಪಿ ವರ್ಗದ ಜಮೀನನ್ನು ನೋಡಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಹೆಸರು ಕಾಣುತ್ತದೆ. ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಯಾರಾದರೂ ಇದ್ದರೆ ಆ ಬಿರುದು ಹೋಗ್ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಆ ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಅನೇಕ ಕೆಲಸ ಕಾರ್ಯಗಳು, ಅನೇಕ ಕಾಮಗಾರಿಗಳು, ಅನೇಕ ಯೋಜನೆಗಳು, ಸಾಕಷ್ಟು ವಿಚಾರಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಅಕ್ಕಪಕ್ಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದ್ದಾರೆ, ಸಂಪೂರ್ಣ ಬಹುಮತದೊಂದಿಗೆ ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು, 2 ಬಾರಿ ಮುಖ್ಯಮಂತ್ರಿಗಳಾದರು, ಒಮ್ಮೆ 20 ತಿಂಗಳು ಮತ್ತೊಮ್ಮೆ 14 ತಿಂಗಳು. ಕೇವಲ 34 ತಿಂಗಳಲ್ಲಿ ನಾನು ಇತ್ತೀಚೆಗೆ ಮಾನವಿ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ತೇನೆ. ದೇವದುರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಮಾನವಿಗೆ ಹೋಗಿದ್ದೆ. ಅಲ್ಲಿ ಒಂದು ಸಣ್ಣ ಹುಡುಗಿ, ಈಗ ಆ ಹುಡುಗಿಗೆ 20 ವರ್ಷ. ಆ ಹುಡುಗಿ ಒಂದು ಪತ್ರ ಬರೆದಿತ್ತು, ಆ ಹೆಣ್ಮಗಳು ಕುಮಾರಣ್ಣ ಅವರಿಗೆ ಮನದಾಳದ ಒಂದು ಪತ್ರವನ್ನು ಬರೆದಿತ್ತು ಆ ಹೆಣ್ಮಗಳು. ಆ ಪತ್ರದಲ್ಲಿ ಇದ್ದಂಥ ಸಾರಾಂಶ 2005ರಲ್ಲಿ ಆ ಹೆಣ್ಣುಮಗಳು ಏನು ಜನಿಸಿತ್ತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವರೊಂದು ಕಾರ್ಯಕ್ರಮವನ್ನು ಕೊಟ್ಟರು, ಭಾಗ್ಯಲಕ್ಷ್ಮಿ ಬಾಂಡ್ ಅಂತ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು. ಆ ಕಾರ್ಯಕ್ರಮದ ಫಲಾನುಭವಿಯ ಫಲವನ್ನ ಈಗ ಉಣ್ತಾ ಇರ್ತಕ್ಕಂಥದ್ದು ಆ ಹೆಣ್ಣುಮಗಳು ಭಾಗ್ಯಲಕ್ಷ್ಮಿ ಬಾಂಡ್ ಮೂಲಕ. ನಿಜವಾದ ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅವರ ಜೀವನವನ್ನ, ಅವರ ಬದುಕನ್ನ ಅವರ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥದ್ದು ಮಾಡಬೇಕಾಗಿದೆ. ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಇವತ್ತು ಹೆಣ್ಣು ಮಕ್ಕಳಿರ್ಬೋದು, ಯುವಕರಿರ್ಬೋದು, ಅವರ ಬದುಕನ್ನು ಕಟ್ಕೊಡ್ಬೇಕಾಗಿದೆ. ಅದು ನಿಜವಾದ ಮಹಿಳೆಯರ ಸಬಲೀಕರಣ. ಈಗ ಯಾರೋ ನಮ್ಮ ಮುಖಂಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ತಗೊಂಬಂದು ಕೊಟ್ಟರು. 50% ಮೀಸಲಾತಿ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ. ಇತ್ತೀಚೆಗೆ ತಾವು ಒಂದು ವಿಚಾರ ನೋಡಿರ್ಬೋದು, ವಿಧಾನಸಭಾ ಚುನಾವಣೆ ಹಾಗೂ ಸಂಸತ್ ಚುನಾವಣೆಯಲ್ಲಿ 33% ರಿಸರ್ವೇಶನ್ನ ಈಗ ಒಂದು ಬಿಲ್ ಮೂಲಕ ಒಂದು ಪಾಸ್ ಮಾಡಿರ್ತಕ್ಕಂಥದ್ದು ಒಂದು ರಾಜ್ಯಸಭೆಯಲ್ಲಿ, ಒಂದು ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ 96ರಲ್ಲಿ
ರಾಜ್ಯಸಭೆಯಲ್ಲಿ ಅವ್ರ ಬಿಲ್ ಪಾಸ್ ಆಯಿತು, ಆದರೆ ಲೋಕಸಭೆಯಲ್ಲಿ ಅವ್ರ ನಂಬರ್ಸು ಶಾರ್ಟೇಜ್ ಇತ್ತು, ಬಿಲ್ ಪಾಸ್ ಆಗಲಿಲ್ಲ. ಆದರೆ ಅವ್ರ ಕನಸನ್ನ ನನಸು ಮಾಡಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ಭಾರತ ರಾಷ್ಟ್ರ ಕಂಡಿರ್ತಕ್ಕಂಥ ಅಪರೂಪದ, ಬಹುಶಃ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಆ ರೀತಿಯಾದಂಥ ನಾಯಕ ಮತ್ತೆ ಈ ದೇಶದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕನಸನ್ನ ನನಸು ಮಾಡಿದಂಥವರು ನರೇಂದ್ರ ಮೋದಿಜಿಯವರು. ಇವತ್ತು ಯಾತಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ, ನೇಗಿಲ ಗೆರೆಗಳು ಅಂತಕ್ಕಂಥದ್ದು ಒಂದು ಪುಸ್ತಕ ಇದೆ ದೇವೇಗೌಡರು ಸಾಹೇಬ್ರದ್ದು. ಆ ಪುಸ್ತಕವನ್ನು ನೀವು ಓದಿದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ ಬಹಳ ಕಮ್ಮಿ ಅವಧಿ 9 ತಿಂಗಳು 10 ತಿಂಗಳ ಕಾಲ ಈ ದೇಶದ ಉನ್ನತವಾದಂಥ ಒಂದು ಚುಕ್ಕಾಣಿಯನ್ನು ಹಿಡಿದಂಥದ್ದು ದೇವೇಗೌಡರು ಸಾಹೇಬರು. ಅತ್ಯಂತ ಕಮ್ಮಿ ಅವಧಿಯಲ್ಲಿ ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು, ತೀರ್ಮಾನಗಳು ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕ ಚಟುವಟಿಕೆಗಳು ಆ ದಿನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಭಯದ ವಾತಾವರಣ ಇತ್ತು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾಶ್ಮೀರಕ್ಕೆ ಓಪನ್ ಜೀಪಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಂಟೆಲಿಜೆನ್ಸು, ಯಾವ ಕಾರಣಕ್ಕೂ ನೀವು ಈ ದೇಶದ ಪ್ರಧಾನಮಂತ್ರಿಗಳಿದ್ದೀರಿ, ನಾವು ಇಷ್ಟು ದೊಡ್ಡ ಮಟ್ಟದ ರಿಸ್ಕನ್ನು ತಗೊಳ್ಳಿಕ್ಕಾಗೋದಿಲ್ಲ, ದಯಮಾಡಿ ಬೇಡ ಅಂತ ಹೇಳಿದ್ರು ಯಾರಾದರೂ ಅಷ್ಟು ಭಯಭೀತರಿಲ್ದಿರ, ಎದೆಗುಂದಿರ ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ, ಅಲ್ಲಿ ಚುನಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ. ದೇಶದ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ನೀವು ನೋಡಿರ್ಬೋದು, ಯಾವುದೇ ವಿಚಾರ ಇರಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅತ್ಯಂತ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರು ಯಾವ ರೀತಿ ಒಬ್ಬ ರೈತರ ಮಗನಾಗಿ, ಇತಿಹಾಸ ಹೇಳ್ಬಿಡ್ತೀನಿ, 1962ರಲ್ಲಿ ದೇವೇಗೌಡರು ಸಾಹೇಬರು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಬೇಕಾಗಿರುತ್ತೆ. ಯಾಕೆಂದ್ರೆ ಅವತ್ತಿದ್ದ ಕಾಂಗ್ರೆಸ್ಸೇ, ಬೇರೆ ಇನ್ನೇನು ನಮ್ಮ ದೇಶದಲ್ಲಿ ಇನ್ಯಾವ ಪಕ್ಷ ಇರಲಿಲ್ಲ. ಕೊನೆಯ ಹಂತದಲ್ಲಿ ದೇವೇಗೌಡರು ಸಾಹೇಬರಿಗೆ ಮೋಸ ಮಾಡಿ ಟಿಕೆಟ್ನಿಂದ ವಂಚಿತರಾಗ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ನನಗೆ ಯಾಕಪ್ಪ ಬೇಕು, ನಾನೊಬ್ಬ ಸಣ್ಣ ರೈತನ ಮಗ, ಬೇಡ ನಮಗೆಲ್ಲ ರಾಜಕಾರಣ, ನಮಗೆ ಚುನಾವಣೆ ಯಾಕೆ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ರಂತೆ. ಆದರೆ ಅವತ್ತು ತಾಲೂಕಿನ ಜನತೆ ದೇವೇಗೌಡರು ಸಾಹೇಬರಿಗೆ ಜನರ ಮೇಲೆ ಇದ್ದಂಥ ಒಂದು ಬದ್ಧತೆ, ಒಂದು ಕಾಳಜಿಯನ್ನು ಗಮನಿಸಿ ಜನರೇ ದೇವೇಗೌಡರು ಸಾಹೇಬರನ್ನ, ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ಸರಿ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು, ತಾಲೂಕಿನ ಜನತೆ ನಿಮಗೆ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಂತು ಶಾಸಕರಾಗಿ 62ನೇ ಇಸ್ವಿನಲ್ಲಿ ಮೊದಲನೇ ಬಾರಿ ವಿಧಾನಮಂಡಲಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ, ದೇವೇಗೌಡರು ಸಾಹೇಬರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ. ಏನ್ ನಮಗೆಲ್ಲ ಇತಿಹಾಸ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಅವತ್ತು ದೇವೇಗೌಡರು ಸಾಹೇಬರಿಗೆ ಪ್ರಧಾನಮಂತ್ರಿ ಮಾಡಿದಂಥದ್ದು ಯುನೈಟೆಡ್ ಫ್ರಂಟ್ ಅಂತ ಏನು ಅವತ್ತು ಯಾವ ರೀತಿ ಇವತ್ತು NDA UPA ಅಂತ ಕರಿತೀರಿ, ಅವತ್ತು ಯುನೈಟೆಡ್ ಫ್ರಂಟ್ ಅಂತ ಆಯಿತು. ಆ ಯುನೈಟೆಡ್ ಫ್ರಂಟ್ನಲ್ಲಿ ಸಾಕಷ್ಟು ಜನ ದೇಶದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು, ಅಕ್ಕಪಕ್ಕ ರಾಜ್ಯದ ನಾಯಕರುಗಳು ಕೊನೆಗೆ ಯಾರೂ ದೇಶದ ಪ್ರಧಾನಮಂತ್ರಿಗಳಾಗಲಿಕ್ಕೆ ತಯಾರಾಗದೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮಾಡಿದಂಥದ್ದು
ಯುನೈಟೆಡ್ ಫ್ರಂಟ್ನ ಪಕ್ಷದ ಮಹನೀಯರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಪಾಪ ಹೇಳ್ತಾರೆ ಕಾಂಗ್ರೆಸ್ ಅವರು, ದೇವೇಗೌಡರಿಗೆ ನಾವು ಪ್ರಧಾನಮಂತ್ರಿ ಮಾಡಿಬಿಟ್ವಿ, ಕುಮಾರಣ್ಣನಿಗೆ ಮುಖ್ಯಮಂತ್ರಿ ಮಾಡಿಬಿಟ್ವಿ ಅಂತಾರೆ. ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡಿದ ಇತಿಹಾಸ ತಿಳ್ಕೊಳ್ಳಿ. ಕುಮಾರಣ್ಣ ಏನ್ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರ? ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದಾಗಲೂ ಕೂಡ ಹಲವಾರು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಕುಮಾರಣ್ಣ ಅವರು ರಾಜ್ಯದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2019ರ ಲೋಕಸಭಾ ಚುನಾವಣೆಯ ಗಡಿಯಲ್ಲಿ ಸಾಕಷ್ಟು ಬಾರಿ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ. ಆದರೆ ಯೋಚನೆ ಮಾಡಿ, ನೀವು ಮೊದಲನೇ ಬಾರಿ ಗಳಿಸಿದಂಥ ಜನಪ್ರಿಯತೆ ಈ ಬಾರಿ ನೀವು ಕಾಂಗ್ರೆಸ್ನವರು ಕೊಡ್ತಾ ಇರ್ತಕ್ಕಂಥ ಕಿರುಕುಳಕ್ಕೆ ಮಾನಸಿಕವಾಗಿ ಎಷ್ಟು ನೊಂದಿ ಬೆಂದಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈಗಲೂ ಕಾಲ ಮಿಂಚಿಲ್ಲ. ಬನ್ನಿ, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾಹೇಬ್ರಂತಕ್ಕಂಥ ಒಬ್ಬ ಧೀಮಂತ ನಾಯಕ ನನ್ನ ಜೊತೆನಲ್ಲಿ ವೇದಿಕೆ ಹಂಚ್ಕೊಂಡ್ರೆ ಅದಕ್ಕಿಂತ ಸಂತೋಷವಾದಂಥ ವಿಚಾರ ಇನ್ನೊಂದಿಲ್ಲ. ನಾನು ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೇನೆ, ಮುಂಬರ್ತಕ್ಕಂಥ ಇನ್ನು 4 ವರ್ಷಗಳ ಒಂದು ಅವಧಿ ಏನಿದೆ, ಸಂಪೂರ್ಣವಾಗಿ ಒಂದು ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿ JDSನ ಸರ್ಕಾರದ ಮೂಲಕ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವ್ರ ಕಿವಿ ಮಾತು ಹೇಳ್ತಾರೆ. ನೋಡಿ, ಬಂಡಪ್ಪಣ್ಣ ಯಾವಾಗಲೂ ಇರ್ತಾರೆ, ನಾನು ಇದ್ದೆ ಅಂತ ಇದ್ದೀನಿ. ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. 2018ರಲ್ಲಿ ಬಂಡಪ್ಪಣ್ಣನಿಗೆ ಗೊತ್ತಿದೆ, ರಿಸಲ್ಟ್ ಬಂತು, ದೊಡ್ಡ ಮಟ್ಟದ ವೇವಿತ್ತು. ಅವತ್ತು ಕುಮಾರಣ್ಣ ಜನತಾದಳ ಅಂದ್ರೆ ಇನ್ನೂ ಒಂದು 60ರಿಂದ 70 ಕ್ಷೇತ್ರ ನಾವು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆ ಇತ್ತು, ಚರ್ಚೆನೂ ಇತ್ತು. ಆದರೆ ನಮಗೆ ಅವತ್ತು 37 ಸ್ಥಾನ ಬಂತು. ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಫಲಿತಾಂಶ ನೋಡ್ತಾ ನೋಡ್ತಾ ನಾನು ಅವ್ರ ಜೊತೆನಲ್ಲಿ ಎದುರುಗಡೆ ಕೂತಿದ್ದೆ, ಬಹುಶಃ ಬಂಡಪ್ಪಣ್ಣ ಅವರು ಇದ್ರು. ಬಹಳ ಬೇಸರದಿಂದ ನಾನು ಏನು ಅನ್ಕೊಂಡಿದ್ದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಸಿಕ್ಬೋದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆದರೆ ನನ್ನ ನಿರೀಕ್ಷೆ ಮುಟ್ಲಿಲ್ಲ ಅಂತಕ್ಕಂಥ ಬೇಸರದಲ್ಲಿದ್ದಾಗ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ದಂಡೆ ಹರಿದು ಬಂತು. ಬಂದು ಕುಮಾರಣ್ಣ ಅವ್ರ ಹತ್ರ ಕುಂತ್ಕೊಂಡ್ರಪ್ಪ. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು, ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರವರು, ಅವತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ರು. 5 ವರ್ಷಗಳ ಕಾಲ ಕುಮಾರಣ್ಣ ಅವರೇ ಸಂಪೂರ್ಣ ಬೆಂಬಲ ಕೊಡ್ತೇವೆ, ನೀವು ಆಡಳಿತವನ್ನು ಮಾಡಿ ಎಂದರು. ಕೇವಲ 14 ತಿಂಗಳಲ್ಲಿ ಕುಮಾರಣ್ಣನ ಸರ್ಕಾರವನ್ನು ಕೆಡಕ್ತಕ್ಕಂಥದಕ್ಕೆ ಮೊದಲನೇ ದಿನದಿಂದನೇ ಸಂಚನ ರೂಪಿಸಲಿಕ್ಕೆ ತೀರ್ಮಾನ ಮಾಡಿದ್ರು. ಅದು ಏನೇ ಇದ್ರೂ ಕೂಡ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನ ಕೊಟ್ಟಿದ್ರು. 5 ವರ್ಷದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಅವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ಲಿಕ್ಕಾಗ್ತಾ ಇಲ್ಲ. ಆದರೆ ಕುಮಾರಣ್ಣ ಅವರು 14 ತಿಂಗಳಲ್ಲಿ ರೈತರ ಪರವಾಗಿ ಕೊಟ್ಟಂತ ಒಂದು ಮಾತನ್ನ ಉಳಿಸ್ಕೊಂಡ್ರು. 13 ಮತ್ತೆ 18ರ ಗಡಿಯಲ್ಲಿ ಅಂದು ಕೂಡ ಸಿದ್ದರಾಮಣ್ಣ ಅವರೇ ಮುಖ್ಯಮಂತ್ರಿಗಳಿದ್ರು. ಸಾಕಷ್ಟು ರೈತಾಪಿ ವರ್ಗ ಮಳೆ ಆಗಲಿಲ್ಲ, ಅವಾಗ ಮಳೆ ಆಗಲಿಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಬೆಳೆದಂತ ಬೆಳೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಆತ್ಮಹತ್ಯೆಗೆ ಶರಣಾದ್ರು. ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಡೀತು. ಕುಮಾರಣ್ಣ ಅವರು ಅವತ್ತೇನು ಮುಖ್ಯಮಂತ್ರಿ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ರಾಯಚೂರಿಗೆ ಹೋಗಿದ್ದೆ. ಇವತ್ತು ಬರೀ ಹಳೆ ಮೈಸೂರು ಭಾಗದ ಪಾರ್ಟಿ ಜನತಾದಳ ಅಂತಕ್ಕಂಥ ಹಣೆಪಟ್ಟನ್ನ ಏನು ಕಟ್ತಾರೆ, ರಾಯಚೂರಿನಲ್ಲೂ ಕೂಡ ಮೊನ್ನೆ ದಿನ ಎಲ್ಲ ನಾಯಕರುಗಳು ಜ್ಞಾಪಿಸ್ಕೊತಾ ಇದ್ರು. 28 ರೈತ ಕುಟುಂಬಗಳಿಗೆ ಪ್ರತಿ ಮನೆಗೂ ತಲುಪಿ ಸನ್ಮಾನ್ಯ ಕುಮಾರಣ್ಣ ಅವರು 50,000 ಅವರಿಗೆ ಹಣಕಾಸನ್ನ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಧೃತಿಗೆಡಬೇಡಿ, ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಜನ ಆಶೀರ್ವಾದ ಮಾಡಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ 100ಕ್ಕೆ 100 ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತು ಕೊಟ್ಟರು.
ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರೆ ಇಲ್ವಾ? 14 ತಿಂಗಳಲ್ಲಿ 25,000 ಕೋಟಿ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಹೇಳ್ತಾ ಇದ್ರು ಬೆಳಗ್ಗೆ. ಬೀದರ್ ಜಿಲ್ಲೆ ಒಂದು ಜಿಲ್ಲೆಗೆ 1,04,000 ರೈತ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಹತ್ತತ್ರ 450 ಕೋಟಿ ಅಲ್ಲ, ಬಂಡಪ್ಪಣ್ಣ ಹೇಳ್ತಾರೆ 800 ಕೋಟಿಯಷ್ಟು ಸಾಲ ಮನ್ನಾ ಆಗಿದೆ. ಇದೇನು ನಾವೇನು ಸೃಷ್ಟಿ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು ಇರ್ತಕ್ಕಂಥ ವಾಸ್ತವಾಂಶ. ಈ ರೀತಿ ಜನತಾದಳ ಪಕ್ಷ ಅತ್ಯಂತ ಕಮ್ಮಿ ಅವಧಿನಲ್ಲಿ ಮತ್ತೊಬ್ಬರ ಹಂಗಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಎಷ್ಟೇ ಕಿರುಕುಳ ಕೊಟ್ಟರು ಅವೆಲ್ಲವನ್ನ ಬದಿಗಿಟ್ಟು ರೈತರ ಪರವಾಗಿ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 19ರ ಲೋಕಸಭಾ ಚುನಾವಣೆ ಬಂತು, ತಯಾರಿಯಾದ್ರು ಕಾಂಗ್ರೆಸ್ನವರು ಯಾಗಾದ್ರೂ ಮಾಡಿ ಸರ್ಕಾರವನ್ನ ಕೆಡವಬೇಕು ಅಂತ. ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರು. ಯಾರು ಮೋಸ ಮಾಡಿದವರು? ಯಾರು ದೇವೇಗೌಡರು ಸಾಹೇಬ್ರ ಸೋಲಿಗೆ ಕಾರಣ? ಮಂಡ್ಯದಲ್ಲಿ ಯಾರು ಲೋಕಸಭಾ ಚುನಾವಣೆಯ ನನ್ನ ಸೋಲಿಗೆ ಕಾರಣ? ನಮ್ಮ ಜೊತೆನಲ್ಲೇ ಇದ್ದಂತ ಕಾಂಗ್ರೆಸ್ ನೇರವಾಗಿ ಚೂರಿ ಚುಚ್ಚಿದ್ರು, ಬೆನ್ಗಲ್ಲ, ನೇರವಾಗಿ ಚೂರಿ ಚುಚ್ಚಿದ್ರು ಎದೆಗೆ. ಈಗ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಇತ್ತೀಚೆಗೆ ನಡೆದಂತ ಸಂಸತ್ ಚುನಾವಣೆಯ ಫಲಿತಾಂಶ ಬಳಿಕ ಜೊತೆಯಲ್ಲಿ ಅವರ ದುರಾಡಳಿತ, ಅವರ ವೈಫಲ್ಯತೆಗಳು ಹಂತ ಹಂತದಲ್ಲೂ ಇವತ್ತು ಯಾವ ರೀತಿ ಎಡುತ್ತಾ ಇದ್ದಾರೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ಚರ್ಚೆ, ಇವತ್ತು ಬೆಳಗ್ಗೆನೂ ಚರ್ಚೆ, ಒಂದು ವಾರದಿಂದೇನೂ ಒಂದು ಚರ್ಚೆ. ಅದೆಂಥದೋ ಕ್ರಾಂತಿ ಆಯ್ತದಂತೆ, ನವೆಂಬರ್ಗೆ ಕ್ರಾಂತಿ ಆಯ್ತದಂತೆ. ಯಾವ ಕ್ರಾಂತಿ ಆದತ್ತು? ನನಗೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು, ಏನ್ ಸರ್ ಕಾಂಗ್ರೆಸ್ ಬಿದ್ದಾಯ್ತದ, ಸರ್ಕಾರ ಏನಾರು ಬದಲಾವಣೆ ಆಗಿ ಬಿಜೆಪಿ JDS ಏನಾರು ಸರ್ಕಾರ ರಚನೆ ಮಾಡ್ಬಿಡ್ತಾರ ಅಂತ. ನಾನು ಹೇಳಿದೆ, ಯಾವ ಕಾರಣಕ್ಕೂ ಕೂಡ ನಾವು ಹಿಂಬಾಗಿಲಿನಿಂದ ಹೋಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. 7.5 ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಮಾಡ್ತೇವೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ರಾಜ್ಯದ ಜನತೆ ಪರವಾಗಿ ಧ್ವನಿ ಎತ್ತೇವೆ. ಮುಂದೊಂದು ದಿನ ಅವಕಾಶ ಬರುತ್ತೆ. ಈಗಾಗಲೇ ಸಂಸತ್ ಚುನಾವಣೆಯಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯಕರವಾದಂಥ ಒಂದು ಫಲಿತಾಂಶ ಇವತ್ತು ಎರಡೂ ಪಾರ್ಟಿಗೆ ಒಂದು ಗೌರವ ತೊಗೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು 19 ಜನ ಸಂಸದರನ್ನ ಕರ್ನಾಟಕ ರಾಜ್ಯದಿಂದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ತಮಗೆ ಹೇಳ್ತೇನೆ, ಯಾವ ರೀತಿ ಸೂರ್ಯಕಾಂತಣ್ಣ ಕೋಆಪರೇಟಿವ್ ಸೆಕ್ಟರ್ ಇರ್ತಕ್ಕಂಥವ್ರು 1,04,000 ಜನ ರೈತರದು ಇವತ್ತು ನನಗೆ ಡೇಟಾ ಹೇಳಿದ್ರು. ನಾನು ರಾಜಕಾರಣದ ಹಿನ್ನೆಲೆಯಿಂದ ಬರ್ತಕ್ಕಂಥವನು, ನಾನು ಉಸಿರಾಡ್ತಕ್ಕಂಥ ಗಾಳಿ ಊಟ ಮಾಡ್ತಕ್ಕಂಥದ್ದು ರಾಜಕಾರಣನೇ ಥಿಂಕ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಹಾಗಾಗಿ ನಿಮ್ಗೊಂದು ವಿಚಾರ ತಿಳಿಸ್ಬಿಡ್ತೀನಿ. 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿಯ NDA ಮಿತ್ರಕೂಟದ ಅಭ್ಯರ್ಥಿಗಳು ಲೀಡನ್ನು ತಗೊಂಡಿದ್ದಾರೆ. ಅಂದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು 1 ವರ್ಷದಿಂದ ನಡೆದಂಥ ಚುನಾವಣೆ. ದಿನೇ ದಿನೇ ಕಾಂಗ್ರೆಸ್ನವ್ರ ಬಗ್ಗೆ ಜನ ಬೀದಿಲಿ ಥೂ ಛೀ ಸರ್ಕಾರ ಯಾವತ್ತಪ್ಪ ತೊಲಗುತ್ತೆ ಅಂತಕ್ಕಂಥ ಶಾಪ ಆಗ್ತಾ ಇದ್ದಾರೆ ಇವತ್ತು ಜನ. ಎಷ್ಟು ಘಟನೆಗಳು, ಎಷ್ಟು ವಿಚಾರಗಳು, ಎಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಇತ್ತೀಚೆಗೆ ಈಗ ತಾನೆ ಅಲ್ಲೂ ನಾನು ಮಾತನಾಡಿದೆ, ಮತ್ತೆ ಹೇಳ್ತೇನೆ, ಬಹಳ ಮನನೊಂದಿ ಹೇಳಬೇಕಾಗ್ತದೆ. ಪ್ರಾಮಾಣಿಕ ಅಧಿಕಾರಿಗಳು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಸಾರ್ವಜನಿಕ ವೇದಿಕೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ,
ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಧಾರವಾಡದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ವೇದಿಕೆ ಮೇಲೆ ಕಪಾಳ ಮೋಕ್ಷವನ್ನು ಮಾಡ್ತಕ್ಕಂಥ ಬೆದರಿಕೆಯನ್ನ ಹಾಕ್ತಾರೆ. ಮೂವತ್ತೊಂದು ವರ್ಷ ಪ್ರಾಮಾಣಿಕವಾಗಿ ಸಮಾಜದ ಏಳಿಗೆಗೋಸ್ಕರ ಸರ್ವಿಸ್ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಜನ ಆ ಅಧಿಕಾರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ ಸರ್, ನೀವು ಪೊಲೀಸ್ ಅಧಿಕಾರಿ 31 ವರ್ಷ ಪೊಲೀಸ್ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ, ಇವತ್ತು ನಿಮ್ಮ ಪರಿಸ್ಥಿತಿನೇ ಈ ಮಟ್ಟಕ್ಕಾಗಿದೆ ಅಂದ್ರೆ ಸಾಮಾನ್ಯ ಜನರನ್ನ ನೀವು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಾವು ನಿಮ್ಮನ್ನು ನಂಬಿದ್ದೇವೆ, ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂದ್ರೆ ಮತ್ತೆ ಸಾಮಾನ್ಯ ಜನರ ಕತೆ ಏನು ಅಂತಕ್ಕಂಥದ್ದನ್ನ ಪಾಪ ಅವ್ರಿಗೆ ಕೇಳಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಆ ಪೊಲೀಸ್ ಅಧಿಕಾರಿ. ಬಹುಶಃ ಹೆಸರು ನಾರಾಯಣ್ ಅಂತ ಓದ್ತಾ ಇದ್ದೆ. ಈ ತರ ವಾತಾವರಣ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಮಾತೆತ್ತಿದ್ರೆ ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. 2004ರಿಂದ ಇಲ್ಲಿಯವರೆಗೂ 25 ಅಂದ್ರೆ 21 ವರ್ಷ ಆಯ್ತು. ಈ 21 ವರ್ಷದಲ್ಲಿ ಜನತಾದಳ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರುಗಳನ್ನ ಹುಟ್ಟಾಕಿದ್ರಿ ಜನತಾದಳ ಕಾರ್ಯಕರ್ತರು. 50ಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕಾರಣವನ್ನು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಹೊರಟೋದ್ರು. ಆದರೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲಿ ಉರುಪು ಕಮ್ಮಿ ಆಗಲಿಲ್ಲ. ಅವ್ರು ಹೋದ್ರು ಮತ್ತೊಬ್ಬ ನಾಯಕನನ್ನ ಹುಟ್ಟಾಕ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದೆ ಅದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾವತ್ತೂ ಕೂಡ ಜನತಾದಳ ಪಕ್ಷದ ನಾಯಕರು, ವರಿಷ್ಠರು ಯಾರು ಇವರು ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಪಕ್ಷ ಅವಮಾನ ಮಾಡಿಲ್ಲ, ಬೇಸರ ಮಾಡಿಲ್ಲ. ಅವರು ಪಕ್ಷದ ಮೇಲೆ ಗೂಬೆ ಕೂರಿಸ್ಬೋದು. ಈಗ ಇತ್ತೀಚೆಗೆ ಒಂದು ವಿಚಾರ ಗಮನಕ್ಕೆ ಬಂತು, ನೀವು ನೋಡಿದ್ದೀರಿ ಮಾಧ್ಯಮದಲ್ಲಿ. BR ಪಾಟೀಲ್ರು 6 ರಿಂದ 7 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಅನುಭವಿಗಳು, ಜನತಾದಳ ಪಕ್ಷದಲ್ಲೇ ಶಾಸಕರಾಗಿದ್ದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳು ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆ ಆಗಬೇಕಾದಂಥ ಸಂದರ್ಭದಲ್ಲಿ ಅವರನ್ನು ನಂಬ್ಕೊಂಡು BR ಪಾಟೀಲ್ರು ಹೋಗ್ತಾರೆ. BR ಪಾಟೀಲ್ರು ಅಸಹಾಯಕತೆಯಿಂದ ಮಾತನಾಡ್ತಾರೆ. ಇವ್ರನ್ನ ನಂಬ್ಕೊಂಡು ನಾನು ಇವ್ರ ಹಿಂದೆ ಹೋದೆ, ಆದರೆ ಇವತ್ತು ಒಂದ್ ಕಡೆ ಕಾಗೇರವರು, ಒಂದ್ ಕಡೆ BR ಪಾಟೀಲ್ರವರು, ಮತ್ತೊಂದ್ ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು, 3 ಜನ ಏನ್ ಹೇಳಿದ್ದಾರೆ? 136, 138 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಅದರಲ್ಲಿ ನಾವು 3 ಜನನೂ ಗೆದ್ದಿದ್ದೇವೆ. ಜನ ಇವತ್ತು ತಾಲೂಕಿನಲ್ಲಿ ಮತ ಹಾಕ್ತಕ್ಕಂಥ ಎಲ್ಲ ಜನತೆ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಮತ ಹಾಕಿ ಗೆಲ್ಸಿದ್ದೇವೆ, ಸಂಪೂರ್ಣ ಬಹುಮತ ಬಂದಿದೆ, ಸರ್ಕಾರ ನಿಮ್ದು, ಮುಖ್ಯಮಂತ್ರಿಗಳು ನಿಮ್ದು, ಉಪಮುಖ್ಯಮಂತ್ರಿಗಳು ನಿಮ್ದು. ಆದರೆ ಇಲ್ಲಿವರೆಗೂ ಒಂದು ರಸ್ತೆ ಅಭಿವೃದ್ಧಿ ಆಗಲಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗಲಿಲ್ಲ, ಯಾವ ಕಟ್ಟಡಗಳಿಗೆ ₹1 ಹಣಕಾಸು ಬಿಡುಗಡೆ ಮಾಡಿಲ್ಲ. ನಾವೇನು ಉತ್ತರ ಕೊಡೋದು? ನಾಳೆ ಜನಗಳ ಮುಂದೆ ನಾವೇನು ಹೋಗೋದು ಮಕ ಎತ್ಕೊಂಡು ಅಂತ ಅಸಹಾಯಕತೆಯಿಂದ ಮಾತನಾಡಿದ್ರು. BR ಪಾಟೀಲ್ರು ಅದರ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ. ಸಿದ್ದರಾಮಣ್ಣನಿಗೊಂದು ಬಿರ್ತ್ ಕೊಟ್ಟವ್ರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ. ನಾವು ಹೇಳ್ತಾ ಇಲ್ಲ, BR ಪಾಟೀಲ್ರು ಹೇಳ್ತಾ ಇದ್ದಾರೆ.
ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಎಷ್ಟು ಆತ್ಮೀಯತೆಯಿಂದ ನೋಡ್ತಾ ಇದ್ರು ಅಂದ್ರೆ ಅದಕ್ಕೆ ಸಾಕಷ್ಟು ಜನ ಪ್ರಮುಖ ಮುಖಂಡರುಗಳು ಸಾಕ್ಷಿ ಇದ್ದಾರೆ. ಇವೆಲ್ಲ ಕೂಡ ಮೊನ್ನೆ ನಾನು ಕೇರ್ಪೇಟೆ ತಾಲೂಕಿನಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೇನೆ. ಪದೇ ಪದೇ ಅದ್ರ ಚರ್ಚೆ ಬೇಡ. ಆದರೆ ಜನತಾದಳ ಪಕ್ಷದ ಕಡೆಯಿಂದ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಆಗಿಲ್ಲ. ಬದಲಾಗಿ ಇದನ್ನ ಒಂದು ರಾಜಕೀಯದ ವೇದಿಕೆಯಾಗಿ ಅವರು ಬೆಳೆದು ತಿಂದು ಉಂಡು ಮಾತೃಪಕ್ಷಕ್ಕೆ ದ್ರೋಹವನ್ನು ಬಗೆದೋಗಿರ್ತಕ್ಕಂಥ ನಿದರ್ಶನಗಳು ಉದಾಹರಣೆಗಳಿದೆ. ಕೊನೆಯದಾಗಿ ಅಣ್ಣ ಹೆಚ್ಚು ಸಮಯ ತಗೊಳ್ಳೋದು ಬೇಡ, ಯಾಕೆಂದರೆ ನಾನು ಮತ್ತೆ ಕಲಬುರಗಿಗೆ ಹೋಗಬೇಕು. ನಿಮಗೂ ಈಗಾಗಲೇ ಸಮಯ ಆಗಿದೆ. ಪಾಪ ತಾವೆಲ್ಲ 3-4 ಗಂಟೆಯಿಂದ ಬಂದು ಕಾಯ್ತಿದ್ದೀರಿ. ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮಿತ್ರರು ಬೆಳಗ್ಗೆಯಿಂದ ಒಂದು ಸಭೆ ಆಯಿತು, 2ನೇ ಸಭೆಗೂ ನಮ್ಮ ಜೊತೆಯಲ್ಲಿ ಬಂದಿದ್ದೀರಿ. ನಿಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಪಕ್ಷದ ವತಿಯಿಂದ ಹಲವಾರು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ನಿಮಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈಗ ಕೊನೆಯದಾಗಿ ಮತ್ತೊಮ್ಮೆ ಬಂಡಪ್ಪಣ್ಣವರು ಈಗಾಗಲೇ ಹೇಳಿದ್ದಾರೆ, ಮತ್ತೊಮ್ಮೆ ಪ್ರಸ್ತಾವನೆ ಮಾಡ್ತೇನೆ. ನಾವು ಬಂದಿರತಕ್ಕಂಥದ್ದು ಮತ್ತೊಂದು ಮೂಲ ಉದ್ದೇಶ, ಪಕ್ಷದ ಸದಸ್ಯತ್ವದ ಕಾರ್ಯಕ್ರಮದ ಹಿನ್ನೆಲೆ ಭೇಟಿ ಕೊಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ, ಬೂತ್ಗಳಲ್ಲಿ ಒಂದು ತಂಡವನ್ನು ರಚನೆ ಮಾಡ್ಕೊಂಡು ಒಂದು 30 ದಿನಗಳ ಕಾಲ ದಿವಸಕ್ಕೆ 3ರಿಂದ 4 ತಾಸು ನಾನೇನು ಹೆಚ್ಚಿಗೆ ಕೇಳೋದಿಲ್ಲ. ದಯಮಾಡಿ ಪಕ್ಷಕ್ಕೋಸ್ಕರ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರ ಸಾಧನೆಗಳನ್ನ ಇವತ್ತು ಒಂದು ಪಟ್ಟಿಯನ್ನು ಮಾಡಿಕೊಡ್ತೇವೆ. ದಯಮಾಡಿ ಜನಗಳಲ್ಲಿ ಅದನ್ನು ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥದ್ರ ಮೂಲಕ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಆಹ್ವಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡುವ ಮೂಲಕ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ನಮ್ಮ ಮಹಾಜನತೆ ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಈಗ ಗಡ್ಬಡ್ ಮಾಡಬೇಡ್ರಿ, ಒಬ್ಬೊಬ್ರು ಬರಟ್ರಿ, ಎಲ್ಲರೂ ಟೈಮ್ ಕೊಡ್ತೇವೆ, ಎಲ್ಲರೂ ಟೈಮ್ ಕೊಡ್ತೇವೆ. ಎಲ್ಲ ಉದಾಹರಣೆ ನಿಖಿಲ್ ಆರಾಮಾಗಿ ನಿಂದ್ರು. ನಮ್ಮವರೆಲ್ಲರೂ ಮೈನಸ್ ಮಾಡಿ ದುಡ್ಡು ಖರ್ಚು ಮಾಡಿ ವಾರಗಳು ತಂದಾರ. ಎಲ್ಲರೂ ಆರಾಮಾಗಿ ಹಾಕು. ಆಮೇಲೆ ಕೊಡು, ಯಾರು ನಿಮ್ ಫೋಟೋಗಳು ನಡೆಯಲ್ಲ. ಬನ್ನಿ ದಯವಿಟ್ಟು ಒಂದು ಸೈಡ್ ಬರ್ಬೇಕೆಲ್ಲ, ಈ ಕಡೆ ಬರ್ರಿ, ರೈಟ್ ಸೈಡ್ ಬರ್ಬೇಕೆಲ್ಲ, ಈ ಡೈಸ್ ಕಡೆ ಬರ್ರಿ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ
ಆಗ್ಲಂತೆ ಅವರ ಪಾಪ ನೀರು ರಾಮಲ್ಲ